cosines of the line joining 2 points ಏನಾಗುತ್ತೆ? ಸಪೋಸ್ a line is joining 2 points students. ಒಂದು 2 ಪಾಯಿಂಟ್ ಇಂದ ಈ ಲೈನ್ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನಾನು ಪ್ಯಾರಲ್ ಲೈನ್ಸ್ ಅಂತ ತಗೊಂಡ್ರೆ ಪಾಯಿಂಟ್ ಬೇರೆ ಆಗುತ್ತೆ ಬಟ್ ವೆಕ್ಟರ್ ಸೇಮ್ ಆಗುತ್ತೆ ಇದರಲ್ಲಿ. ಈ ವಿಷಯ ನಿಮಗೆ ಗೊತ್ತಿರಬೇಕು. ಓಕೆ, ಅಂದ್ರೆ ಇಫ್ ಅ ಲೈನ್ ಮೇಕ್ಸ್ ಅನ್ ಆಂಗಲ್ pi by 3 with each of xy axis, then the acute angle made by the z axis. Perpendicular distance of the point from the y axis. Y axis ಇಂದ perpendicular distance ಏನ್ ಬರುತ್ತೆ? ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಸಮ್ಮರಿ ಲೆಕ್ಚರ್ ಅಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿನ ಕಲಿಸೋದಕ್ಕೆ ಬಂದಿದ್ದೀವಿ. ಸೊ 3 ಡೈಮೆನ್ಷನಲ್ ಜಾಮೆಟ್ರಿ ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಿ. ಫಸ್ಟ್ ಪಿ ಯು ಅಲ್ಲಿ ಏನೇನು ಕಲ್ತಿದ್ದೀರಾ? ಸೊ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಸೆಕ್ಷನ್ ಫಾರ್ಮುಲಾ, ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಡಿಸ್ಟೆನ್ಸ್ ಫಾರ್ಮುಲಾ, ರೈಟ್? ಅಷ್ಟೇ ಅಲ್ಲ, ಎಷ್ಟು ಆಕ್ಟೆಂಟ್ಸ್ ಇರುತ್ತೆ ಅದರಲ್ಲಿ? 8 ಆಕ್ಟೆಂಟ್ಸ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಪ್ರತಿಯೊಂದು ಆಕ್ಟೆಂಟ್ ಅಲ್ಲಿ ಕೂಡ ಸೈನ್ ಏನು ಬರುತ್ತೆ ಇಷ್ಟೆಲ್ಲನೂ ಕೂಡ ಕ್ಲಾಸ್ 11th ಅಲ್ಲಿ ಕಲ್ತಿದ್ದೀರಿ. ಸೊ ಕ್ಲಾಸ್ 12th ಅಂತ ಬಂದರೆ ಈಗಿನ ರೆಡ್ಯೂಸ್ ಸಿಲೆಬಸ್ ಅಲ್ಲಿ ವಿಲ್ ಬಿ ಲರ್ನಿಂಗ್ ಓನ್ಲಿ ಅಬೌಟ್ ಲೈನ್ಸ್ ಮಾತ್ರ ಕಲಿತೀವಿ. ಆ್ಯಂಡ್ ನಿಮ್ಮ KCT ಎಕ್ಸಾಮು ಕೂಡ ಈ ಲೈನ್ಸ್ ಮೇಲೆನೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇವತ್ತು ನಾನು ಕ್ಲಾಸಲ್ಲಿ ಈ 3 ಡೈಮೆನ್ಷನಲ್ ಜಾಮೆಟ್ರಿ ಕ್ಲಾಸಲ್ಲಿ ನಾನು ನಿಮಗೆ ಲೈನ್ಸ್ ಅಲ್ಲಿ ಏನೇನು ಕಲಿಬೇಕು, ಏನೇನಿದೆ ಅದನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಟ್ಟು ದೆನ್ ಐ ವಿಲ್ ಸ್ಟಾರ್ಟ್ ವಿತ್ ಸಮ್ MCQ ಕ್ವಶನ್ಸ್. ಓಕೆನಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ವೆಕ್ಟರ್ಸ್ ಮತ್ತೆ 3 ಡೈಮೆನ್ಷನಲ್ ಜಾಮೆಟ್ರಿಲಿ ಏನು ಡಿಫರೆನ್ಸ್ ಇದೆ ನೋಡಿ. ವೆಕ್ಟರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನೀವು ಯೂಶುವಲಿ ಏನು ಮಾಡ್ತೀರಿ? ವಾಟ್ ಯು ವಿಲ್ ಡೂ ಇನ್ ವೆಕ್ಟರ್ಸ್ ಅಲ್ಲಿ ನಿಮಗೆ ಒಂದು ಡಿರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಸಿಗುತ್ತೆ. ಸೊ ಯು ವಿಲ್ ಕನ್ಸಿಡರ್ ಅ ಡಿರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಆ್ಯಂಡ್ ದೆರ್ ವಿಲ್ ಬಿ ಓನ್ಲಿ ಒನ್ ಡಿರೆಕ್ಷನ್ ಇನ್ ವೆಕ್ಟರ್ಸ್. ಹೌದಲ್ಲ? ಸೊ ವೆಕ್ಟರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಡಿರೆಕ್ಷನ್ ಇರುತ್ತೆ? ಯು ವಿಲ್ ಗೆಟ್ ಓನ್ಲಿ ಒನ್ ಡಿರೆಕ್ಷನ್. ಇನ್ ವೆಕ್ಟರ್ಸ್ ವಿ ಕನ್ಸಿಡರ್ ಸ್ಟೂಡೆಂಟ್ಸ್ ಓನ್ಲಿ ಒನ್ ಡಿರೆಕ್ಷನ್, ರೈಟ್? ಸೊ ಬಟ್ ವೆನ್ ಯು ಕನ್ಸಿಡರ್ ಅ ಲೈನ್, ಒಂದು ಲೈನ್ ಕನ್ಸಿಡರ್ ಮಾಡಿದಾಗ ಇಟ್ ವಿಲ್ ಬಿ ಸ್ಟೂಡೆಂಟ್ಸ್ ಬೈ ಡಿರೆಕ್ಷನ್ ಆರ್ 2 ಡಿರೆಕ್ಷನ್ಸ್. ಸೊ 2 ಡಿರೆಕ್ಷನ್ ಇರುತ್ತೆ ಲೈನಲ್ಲಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಅ ವೆಕ್ಟರ್ ಅಂಡ್ ಅ ಲೈನ್. ಸೊ ವೆಕ್ಟರ್ ಅಲ್ಲಿ ಒಂದು ಡಿರೆಕ್ಷನ್ ಇರುತ್ತೆ, ಇದರಲ್ಲಿ 2 ಡಿರೆಕ್ಷನ್ ಇರುತ್ತೆ. ಸೊ ದಟ್ಸ್ ದ ರೀಸನ್ ಸ್ಟೂಡೆಂಟ್ಸ್, ದಟ್ಸ್ ದ ರೀಸನ್ ವೆನ್ ಯು ಕನ್ಸಿಡರ್ ಎನಿ ಪಾಯಿಂಟ್, ಓಕೆ, ಯಾವುದಾದ್ರೂ ಒಂದು ಇದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಅಂತ ತಗೊಂಡ್ರೆ, so suppose if you consider the direction ratios for this, so direction ratios, suppose if it is students a comma b comma c, okay, so direction ratios na a comma b comma c anta tagondre idakke ನೀವು direction cosine ಬರ್ಕೊಂಡಾಗ, so direction cosine ಬರ್ಕೊಂಡಾಗ students you write L by, so L equals to a by r, okay, and then m is equal to b by r and n is equal to c by r. This is what you do. What is r here? R is equal to students, it is square root of a square plus b square plus c square. This is what you are going to do. ಯಾಕಂದ್ರೆ ಇದರಲ್ಲಿ ನೋಡಿ ಎ ಬಿ ಸಿ ಏನು ಸೈನ್ ಇದೆ ಅಷ್ಟೇ ಸೈನ್ ಇಲ್ಲಿಗೆ ಬರುತ್ತೆ. ಸೊ ಇಟ್ ಈಸ್ ಓನ್ಲಿ ಒನ್ ಡಿರೆಕ್ಷನ್ ಸ್ಟೂಡೆಂಟ್. ಸೊ ಇದರಲ್ಲಿ ಒಂದೇ ಒಂದು ಡಿರೆಕ್ಷನ್ ಬರೋದ್ರಿಂದ ಡೈರೆಕ್ಷನ್ ಕೊಸೈನ್ಸ್ ಈ ರೀತಿ ಬರುತ್ತೆ. ಸೊ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಏನೊಂದು ಗೊತ್ತಿದೆ, ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ಏನೊಂದು ಗೊತ್ತಿದೆ, ಆಲ್ರೆಡಿ ಅದನ್ನು ವೆಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅಂಡ್ ಆಲ್ಸೋ ಡೈರೆಕ್ಷನ್ ಆಂಗಲ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಲರ್ನ್ಡ್, ಹೌದಲ್ಲ? ಸೊ ಇದರಲ್ಲಿ ಒಂದೇ ಒಂದು ಸೈನ್ ಬರುತ್ತೆ ಸ್ಟೂಡೆಂಟ್ಸ್, ಅಂಡ್ ದ್ಯಾಟ್ ಸೈನ್ ವಿಲ್ ಬಿ ಆಫ್ the elements which we are written as a direction ratio. ಇಲ್ಲಿ a ಏನಾದ್ರೂ -2 ಇದ್ರೆ ಇಲ್ಲಿ -2 by r ಬರುತ್ತೆ. ಓಕೆ, b ಏನಾದ್ರೂ +3 ಇದ್ರೆ ಇಲ್ಲಿ +3 by r ಬರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್ ಇನ್ ವೆಕ್ಟರ್ಸ್. ಬಟ್ ಸ್ಟೂಡೆಂಟ್ಸ್ 3 ಡೈಮೆನ್ಷನಲ್ ಜಾಮೆಟ್ರಿಲಿ ಈ ರೀತಿ ಆಗೋದಿಲ್ಲ. ಇದರಲ್ಲಿ ಎರಡು ಏನು ಡೈರೆಕ್ಷನ್ ಇರೋದ್ರಿಂದ ಇದರಲ್ಲಿ ಮೇಜರ್ ಆಗಿ ಸ್ಟೂಡೆಂಟ್ಸ್ ಇಫ್ ಡೈರೆಕ್ಷನ್ ರೇಷಿಯೋಸ್ ಆರ್, ಓಕೆ, ಸೊ ಇಫ್ ಡೈರೆಕ್ಷನ್ ರೇಷಿಯೋಸ್ ಆರ್ ಸ್ಟೂಡೆಂಟ್ಸ್ a, b, c, okay, then students direction cosines, okay, so idral bariyana then direction cosines are, okay, illi bardidda. So adhe reeti illi then direction cosines are students L is equal to plus or minus a by r, m is equal to plus or minus b by r, and n is equal to students plus or minus c by r. Okay, where r is equal to we get square root of a square plus b square plus c square. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಓಕೆ, ಸೊ ಅದಕ್ಕೆ ನೋಡಿ ಏನು ಸೈನ್ ಬಂದಿದೆ, ಪ್ಲಸ್ ಆರ್ ಮೈನಸ್ ಬಂದಿದೆ. ಸೊ ಪ್ಲಸ್ ಆರ್ ಮೈನಸ್ ವಿಲ್ ಟೆಲ್ ಯು ಇನ್ ವಿಚ್ ಡೈರೆಕ್ಷನ್ ಇಟ್ ಇಸ್ ಗೋಯಿಂಗ್. ಓಕೆ, ಇದು ಮೇಜರ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಗಾಟ್ ಇಟ್? ಸೊ ಮೇಜರ್ ಆಗಿ ನೀವು ವೆಕ್ಟರ್ಸ್ ಅಲ್ಲಿ ಯಾವ ರೀತಿ ಡೈರೆಕ್ಷನ್ ಕೊಸೈನ್ಸ್ ತಗೊಳ್ತೀರಾ, ಅಂಡ್ ನೀವು 3 ಡೈಮೆನ್ಷನಲ್ ಜಾಮೆಟ್ರಿ ಬಂದಾಗ ಯಾವ ರೀತಿ ನೀವು ಡೈರೆಕ್ಷನ್ ಕೊಸೈನ್ಸ್ ತಗೊಳ್ತೀರಾ, ಇದು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ದಿಸ್ ಈಸ್ ಇನ್ ವೆಕ್ಟರ್ಸ್ ಅಂಡ್ ದಿಸ್ ಈಸ್ ಇನ್ ಸ್ಟೂಡೆಂಟ್ಸ್ 3D ಅಲ್ಲಿ ಬಂದಾಗ. ಸೊ ಇನ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಈ ರೀತಿ ಮಾಡ್ತೀರಿ. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ ಬಾಕ್ಸ್ ಕನ್ಸಿಡರ್ ಮಾಡೋಣ, ಅಂಡ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ 3D.
Got it? I hope you are clear with whatever I am telling students. So direction ratios ಮತ್ತೆ direction cosines ಬಗ್ಗೆ ಕಲಿತ ಮೇಲೆ then ಇದರಲ್ಲಿ next major thing is major thing students, direction cosine of the line joining 2 points or passing through 2 points. Okay na? So direction cosines of the line joining 2 points. So direction cosines of the line joining 2 points ಏನಾಗುತ್ತೆ? Suppose a line is joining 2 points students. ಒಂದು 2 point ಇಂದ ಈ ಲೈನ್ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. So this point is x1, x2, x1, y1, x1, y1, z1, and this point is x2, y2, z2. Okay na? So now I need to know what is the direction cosine of this line L. Okay, so direction cosines of line L joining joining points. So what are the points students joining here? x1, y1, z1, and x2, y2, z2, and x2, y2, z2. So direction cosines ಏನಾಗುತ್ತೆ ಇದರಲ್ಲಿ? So what will be the direction cosine students? First thing is, let me find r here. Okay, so r is nothing but students, here I get x2 minus x1 whole square, okay, plus y2 minus y1 whole square, okay na, plus z2 minus z1 whole square. This is what we get. Okay, so this is what r is. Okay, andre the distance between these two. Okay na? So r ಗೊತ್ತಾಗಿದೆ. So next ನನಗೇನು ಬೇಕಾಗಿದೆ ಇದರಲ್ಲಿ? L ಬೇಕು, m ಬೇಕು, ಮತ್ತೆ n ಬೇಕು. So L will be equal to x2 minus x1 by r, or students it is x1 minus x2 divided by r. ಅರ್ಥ ಆಗ್ತಿದೆಯಲ್ಲ? Okay, and ಇದರಲ್ಲಿ m is nothing but y2 minus y1 divided by r, or it can also be y1 minus y2 divided by r. Okay, so and then coming to this n is nothing but it is z2 minus z1 divided by r, or it is z1 minus z2 divided by r. ಅರ್ಥ ಆಗ್ತಿದೆಯಲ್ಲ? It is z1 minus z2 divided by r. This is what we get. So ಇದರಲ್ಲಿ ಯಾಕೆ ಎರಡೆರಡು ವ್ಯಾಲ್ಯೂ ಬರ್ತಿದ್ದೀನಿ? ಬಿಕಾಸ್ ದ ಸೈನ್ ಮ್ಯಾಟರ್ಸ್ ಹಿಯರ್. ಸೊ x2 minus x1, ಸಪೋಸ್ ಇದರಲ್ಲಿ 1 ಅಂತ ಇತ್ತು, ಇಲ್ಲಿ 3 ಅಂತ ಇತ್ತು ಅಂತ ಅನ್ಕೊಳ್ಳಿ. 3 minus 1 ಏನು ಬರುತ್ತೆ? 2 ಬಂದ್ಬಿಡುತ್ತೆ ಇದರಲ್ಲಿ, ರೈಟ್? ಇದರಲ್ಲಿ 1 minus 3 ಏನಾಗುತ್ತೆ? -2 ಬರುತ್ತೆ. ಅಂದ್ರೆ ದ ಡಿರೆಕ್ಷನ್ ಇಸ್ ಚೇಂಜಿಂಗ್ ಹಿಯರ್, ಹೌದಲ್ಲ? ಸೊ ಇಟ್ ಮ್ಯಾಟರ್ಸ್ ಸ್ಟೂಡೆಂಟ್ಸ್, ದ ಡಿರೆಕ್ಷನ್ ಮ್ಯಾಟರ್ಸ್ ಹಿಯರ್. ಸೊ ಡೈರೆಕ್ಷನ್ ಕೊಸೈನ್ಸ್ ವಿಲ್ ಆಲ್ಸೋ ಟೆಲ್ us in which direction it is moving. ಓಕೆ, ಸೊ ಅದರಿಂದ ಈ ಎರಡೂ ರೀತಿನೂ ಬರಿತೀವಿ. ಅಂಡ್ ವಾಟ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಸ್ಟೂಡೆಂಟ್ಸ್? ಸೊ therefore the direction ratios are, so the direction ratios ಇದೇನಾಯ್ತು? ದ ಡೈರೆಕ್ಷನ್ ಕೊಸೈನ್ಸ್ ಆಯ್ತಲ್ವಾ? ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಬರ್ತೀನಿ. ಓಕೆ, ಸೊ ಕಮಿಂಗ್ ಟು ದ ಡೈರೆಕ್ಷನ್ ರೇಷಿಯೋಸ್ ಹಿಯರ್. ಯಾ, ಸೊ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಏನು ಡೈರೆಕ್ಷನ್ ರೇಷಿಯೋಸ್ ಅಂತ. ಸೊ ಡೈರೆಕ್ಷನ್ ರೇಷಿಯೋಸ್ ಆರ್ ಸ್ಟೂಡೆಂಟ್ಸ್ ಹಿಯರ್ x2 minus x1, y2 minus y1, and students finally it is z2 minus z1, or we can also write it as x1 minus x2, y1 minus y2, and students finally z1 minus z2. ಸೊ ಈ ಎರಡು ಪೇಜಿಂದ, ಲಾಸ್ಟ್ ಪೇಜ್ ಮತ್ತೆ ಈ ಪೇಜಿಂದ ನಿಮಗೆ ಐಡಿಯಾ ಗೊತ್ತಾಗಿದ್ದೇನು? ಇದರಲ್ಲಿ ಎರಡು ಡಿರೆಕ್ಷನ್ ಬರುತ್ತೆ. ಸೊ ಯಾಕಂದ್ರೆ ಇದು ಲೈನ್ ಆಗಿರೋದ್ರಿಂದ. ಬಟ್ ವೆಕ್ಟರ್ಸ್ ಅಲ್ಲಿ ಇಟ್ ವಾಸ್ ಓನ್ಲಿ ಒನ್ ಡಿರೆಕ್ಷನ್ ಸ್ಟೂಡೆಂಟ್ಸ್. ಸೊ ವಿ ಟುಕ್ ಓನ್ಲಿ ದ ಸೈನ್ ಆಫ್ ದ ಡೈರೆಕ್ಷನ್ ರೇಷಿಯೋಸ್ ವಾಟ್ ವಿ ಗಾಟ್. ಬಟ್ ಇದರಲ್ಲಿ ಎರಡೂ ಡಿರೆಕ್ಷನ್ ಕೂಡ ಬರುತ್ತೆ, ಅದಕ್ಕೆ ಈ ರೀತಿ ಬರಿತೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಬೇಸಿಕ್ ಸ್ಟೂಡೆಂಟ್ಸ್. ಸೊ ನಿಮ್ಮ NCERT ಬುಕ್ಕಲ್ಲಿ ಏನಿದೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತಗೊಳಿಸ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ನೌ. ಸೊ ಫಸ್ಟ್ ಡೈರೆಕ್ಷನ್ ಕೊಸೈನ್ಸ್ ಮತ್ತೆ ಡೈರೆಕ್ಷನ್ ರೇಷಿಯೋಸ್ ಗೊತ್ತಾಯಿತು. ಓಕೆ, ಆಫ್ ಇಫ್ ಯು ಆರ್ ಗಿವನ್ ಅ ಡೈರೆಕ್ಷನ್ ರೇಷಿಯೋ, ಡೈರೆಕ್ಷನ್ ಕೊಸೈನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯಿತು. ಆ್ಯಂಡ್ ಇಫ್ ಅ ಲೈನ್ ಇಸ್ ಜಾಯ್ನಿಂಗ್ ಎನಿ 2 points, ಸೊ ದೆನ್ ಸ್ಟೂಡೆಂಟ್ಸ್ ಹೌ ಟು ಫೈಂಡ್ ದ ಡೈರೆಕ್ಷನ್ ರೇಷಿಯೋಸ್ ಆ್ಯಂಡ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಗೊತ್ತಾಯಿತು. ಈಗ ನನಗೆ ನೆಕ್ಸ್ಟ್ ಬೇಕಾಗಿರೋದು ಈಕ್ವೇಷನ್ ಆಫ್ ಅ ಲೈನ್. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೂಫ್ ಸ್ಟೂಡೆಂಟ್ಸ್. ಸೊ 5 marksಗೆ ಯೂಶ್ವಲಿ ಈ ಪ್ರೂಫ್ನ ನಿಮ್ಮ ಎಕ್ಸಾಮಿಗೆ ಕೇಳ್ತಾ ಇರ್ತಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೂಫ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ಇಸ್ ಜಸ್ಟ್ ಅ ಸಮರಿ ಲೆಕ್ಚರ್. 1 hour ಅಲ್ಲಿ ನಿಮಗೆ ಎಷ್ಟು ಬೇಸಿಕ್ಸ್ ಹೇಳ್ಕೊಡಕ್ಕೆ ಸಾಧ್ಯ ಆಗುತ್ತೆ, ಜಸ್ಟ್ ಅದನ್ನ ಒಂದು ಫ್ಲೋ ಅಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ. ಓಕೆನಾ? ಸೊ ಇದರಲ್ಲಿ ನಿಮಗೆ ಮೇಜರ್ ಆಗಿ ನೆಕ್ಸ್ಟ್ ಬೇಕಾಗಿರೋದು ಈಕ್ವೇಷನ್ ಆಫ್ ಅ ಲೈನ್. ಈಕ್ವೇಷನ್ ಆಫ್ ಅ ಲೈನ್ passing through a point and parallel to a given vector,
to a given vector. So this is what we need to know. So what is the equation of a line passing through a point and parallel to a given vector Yes. So we shall know what is the equation, students. This equation tumane mukhya agutte. And first of all, we should know how it actually looks in geometrically. Geometrically, yav reeti kaansutte anta idanna first novana. So nodi, suppose if you consider the x, y and z axis here. Suppose if you consider the x, y and z axis. So this is x, this is y and this is z axis. So here I am considering a line passing through a point. One point ide students, ee point inda ಏನಾಗ್ತಾ ಇದೆ ಒಂದು ಲೈನ್ ಪಾಸ್ ಆಗ್ತಾ ಇದೆ. ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್ ಪಿ. ಓಕೆ, ದಿಸ್ ಪಾಯಿಂಟ್ ಪಿ ಟು ಬಿ x1, y1, z1. ಓಕೆನಾ? ಸೊ ದಿಸ್ ಇಸ್ ದ ಪಾಯಿಂಟ್ ಐ ಆಮ್ ಕನ್ಸಿಡರಿಂಗ್ and this line L is passing through this point and parallel to a given vector. So ಒಂದು ವೆಕ್ಟರ್ ಇದೆ, ಆ ವೆಕ್ಟರ್ ಏನಾಗ್ತಾ ಇದೆ, ಇದು ಪ್ಯಾರಲಲ್ ಆಗ್ತಾ ಇದೆ. ಲೆಟ್ ಮಿ ಕನ್ಸಿಡರ್ ದಟ್ ವೆಕ್ಟರ್ ಟು ಬಿ this. So this is nothing but it is nothing but students vector b equals to it is a. Okay, so here it is so ai plus bj plus ck. So this is the vector I am getting. Okay, so idral direction ratios ಮುಖ್ಯ ಆಗುತ್ತೆ. direction ratios ಏನಿದೆ, a b c ಇದೆ. So ಇದಕ್ಕೆ ಈ ಲೈನ್ ಗೆ direction ratios ಏನು ಬಂತು ಸ್ಟೂಡೆಂಟ್ಸ್? The direction ratios are a b c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Got it? Okay. So now what is the equation in vector form and Cartesian form? ಇದಕ್ಕೆ ಎರಡು ಫಾರ್ಮ್ ಬರುತ್ತೆ ಸ್ಟೂಡೆಂಟ್ಸ್, ವೆಕ್ಟರ್ ಫಾರ್ಮ್ ಕೂಡ ಬರುತ್ತೆ ಮತ್ತೆ ಕಾರ್ಟಿಷಿಯನ್ ಫಾರ್ಮ್ ಕೂಡ ಬರುತ್ತೆ. ಸೊ ಐ ಥಿಂಕ್ ಯು ನೋ ದಿಸ್. ಸೊ ಫಸ್ಟ್ ವೆಕ್ಟರ್ ಫಾರ್ಮ್ ಗೆ ಬರೋಣ. ಸೊ ವಾಟ್ ಇಸ್ ದ ವೆಕ್ಟರ್ ಈಕ್ವೇಷನ್ ಆಫ್ ಅ ಲೈನ್ ಸ್ಟೂಡೆಂಟ್ಸ್? ವೆಕ್ಟರ್ ಈಕ್ವೇಷನ್ ಆಫ್ ಅ ಲೈನ್, ವೆಕ್ಟರ್ ಫಾರ್ಮ್ or ವೆಕ್ಟರ್ ಈಕ್ವೇಷನ್ ಆಫ್ ಅ ಲೈನ್ is given by the vector form is given by, so it is vector r equals to it is vector a plus lambda into vector b. Okay na? Vector a plus lambda into vector b. Where is vector a students? So vector a ಏನಿಲ್ಲ, ಈ ಲೈನ್ ಏನು ಜಾಯಿನ್ ಮಾಡ್ತಾ ಇದ್ದೀರಾ, ಸೊ ಈಗ ಆರಿಜಿನ್ ಜೊತೆ ಜಾಯಿನ್ ಮಾಡಿದ್ರಲ್ವಾ, this op is nothing but it is vector a. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ವಾಟ್ ಯು ಗೆಟ್ ಇನ್ ವೆಕ್ಟರ್ ಫಾರ್ಮ್. ಹಾಗಾದ್ರೆ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಸೊ ವಾಟ್ ಇಸ್ ಕಾರ್ಟಿಷಿಯನ್ ಫಾರ್ಮ್ ಹಿಯರ್? ಸೊ ಇದರಲ್ಲಿ ಬೇಕಾದ್ರೆ ವೆಕ್ಟರ್ ಎ ತಿಳ್ಕೊಳ್ಳಿ ಏನು ಅಂತ. ವೆಕ್ಟರ್ ಎ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎಕ್ಸ್ ಐ ಕ್ಯಾಪ್. ಓಕೆ, ಸೊ x1 i cap plus y1 j cap plus z1 k cap and vector b is nothing but students, it is already given a I cap plus b j cap, okay, plus c k cap. And then coming to this, that is the Cartesian form. So Cartesian form students, Cartesian form ಏನಿದೆ ಇದರಲ್ಲಿ? So the Cartesian form of the equation of a line is given by x minus x1 divided by a. Okay, so observe ಮಾಡಿ students, x minus x1 divided by a. a ಏನಿದು? ಡೈರೆಕ್ಷನ್ ರೇಷಿಯೋಸ್. ಹಂಗಾರೆ ಕೆಳಗಡೆ ಏನು ಬರಿತೀವಿ? ಡೈರೆಕ್ಷನ್ ರೇಷಿಯೋಸ್ ಬರಿತೀವಿ. ಮೇಲ್ಗಡೆ ಏನಿದೆ? ವಿ ಆರ್ ಕನ್ಸಿಡರಿಂಗ್ ದ ಪಾಯಿಂಟ್. ಓಕೆನಾ? ಅಂಡ್ ನೆಕ್ಸ್ಟ್ ವಿ ಗೆಟ್ ಹಿಯರ್ y minus y1 divided by b and here finally z minus z1 divided by c. So this is what we get in Cartesian form. ಓಕೆನಾ? ಸೊ ಇವೆರಡೂ ಕೂಡ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಸಪೋಸ್ ಇಫ್ ಯು ಆರ್ ಗಿವನ್ ದ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿದ್ರು ಕೂಡ ನಾನು ಈಕ್ವೇಷನ್ ಆಫ್ ಅ ಲೈನ್ ಫೈಂಡ್ ಔಟ್ ಮಾಡಬಹುದು. ಸೊ ಪ್ಲೀಸ್ ಮೇಕ್ ಇಟ್ ಆರ್ ನೋಟ್ ಸ್ಟೂಡೆಂಟ್ಸ್. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಫ್ ಎಲ್ ಎಂ ಎನ್ ಆರ್ ದ ಡೈರೆಕ್ಷನ್ ಕೊಸೈನ್ಸ್, ಇಫ್ ಎಲ್ ಎಂ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್, then ಆರ್ ಡೈರೆಕ್ಷನ್ ಕೊಸೈನ್ಸ್, ಇಫ್ ಎಲ್ ಎಂ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಸ್ಟೂಡೆಂಟ್ಸ್, ಡೈರೆಕ್ಷನ್ ಕೊಸೈನ್ಸ್, then equation of line is equation of line is students, it is x minus x1 divided by L equals to y minus y1 divided by m equals to z minus z1 divided by n. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ಹೌ ವಿ ಫೈಂಡ್ ದ ಇಕ್ವೇಷನ್ ಆಫ್ ಅ ಲೈನ್ ವೆನ್ ಯು ಆರ್ ಗಿವನ್ ದ ಡೈರೆಕ್ಷನ್ ಕೊಸೈನ್ಸ್. ಸೊ ಈ ಮೂರು ವಿಷಯಗಳು ಕೂಡ ನಿಮಗೆ ಗೊತ್ತಿರಬೇಕು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ. ಸೊ ಇದಾದ್ಮೇಲೆ ಇನ್ನೂ ಏನು ವಿಷಯ ಇದೆ ಇದರಲ್ಲಿ? ಎಸ್, ನೌ ಸ್ಟೂಡೆಂಟ್ಸ್ ವಿ ಹ್ಯಾವ್ ಗಾಟ್ ಹಿಯರ್ ಅ ಲೈನ್, ಒಂದು ಲೈನ್ ಸಿಕ್ಕಿದೆ. ಬಟ್ ಈಗ ಎರಡು ಲೈನ್ ಕೊಟ್ರೆ ಅದರದ್ದು ಆಂಗಲ್ ಹೇಗೆ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್, ಹೌ ಟು ಫೈಂಡ್ ದ ಆಂಗಲ್ ಬಿಟ್ವೀನ್ how to find the angle between two lines ಆದ್ಮೇಲೆ how to find the distance between two lines, and those two lines are called as skew lines. ಓಕೆ, ಯಾಕಂದ್ರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ those shouldn't intersect. ಹೌದಲ್ಲ, ಅವೆರಡು ಇಂಟರ್ಸೆಕ್ಟ್ ಆಗಬಾರ್ದು, ಆಗ ಮಾತ್ರ ನಾನು ಅದಕ್ಕೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ ಸಾಧ್ಯ. ಹೌದಾ? ಸೊ ಇಂಟರ್ಸೆಕ್ಟ್ ಆಗಿಲ್ಲ ಅಂತ ತಕ್ಷಣ ಅದು ಪ್ಯಾರಲಲ್ ಆಗೋದಿಲ್ಲ. 3D ಅಲ್ಲಿ ಅದು ಆಗೋದಿಲ್ಲ, 2D ಅಲ್ಲಿ ಆಗುತ್ತೆ.
If it is not intersecting, then we call it as parallel. But in 3D, it is not like that. So ಇದರಲ್ಲಿ ಅದನ್ನ skew lines ಅಂತ ಕರಿತೀವಿ. The line which is neither intersecting nor parallel are called as skew lines. ಅದಕ್ಕೆ ಮತ್ತೆ ನೆಕ್ಸ್ಟ್ ಬರೋಣ. ಬಟ್ ಅದಕ್ಕಿಂತ ಮುಂಚೆ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್, ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್. ಓಕೆನಾ? ಸೊ ಈಗ ನನಗೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ನನಗೆ ಬೇಕಾಗಿರೋದು ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸೊ ಲೆಟ್ ಮಿ ಡಿಸ್ಕಸ್ ಅಬೌಟ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸೊ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಬಂದಾಗ there are many things students which you need to know. There are number of things which you need to know. So ಮೊದಲನೇದಾಗಿ angle between two lines ಅಂದ್ರೆ ಏನು? Yes, so let me consider here students, let me consider here two lines. Okay, so let me consider here the x y and z axis. Okay, and here the origin. So ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, I am considering here two lines students, two lines. So ಇದರಲ್ಲಿ ಎರಡು ಲೈನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. So those two lines are nothing but, so those two lines are nothing but students, one of the line is going like this. Okay, and one more line, let me draw it in a different color. Okay, so iga ಇನ್ನೊಂದು line ಬಂದು, okay, so here one more line I am considering like this. Is that right? So iga ಇದರಲ್ಲಿ ಏನಾಗ್ತಾ ಇದೆ, so what is happening now students here, so some angle is formed here, some angle is formed, that angle is nothing but theta. Okay na? ಸೊ ಈಗ ಇದಕ್ಕೆ ನಾನು ಲೈನ್ L1 ಅಂತ ಕರಿತೀನಿ, ಲೈನ್ L2 ಅಂತ ಕರಿತೀನಿ, ಅಂಡ್ ಬೋತ್ ಆಫ್ ದೆಮ್ ಹ್ಯಾವ್ ಗಾಟ್ ಡೈರೆಕ್ಷನ್ ರೇಷಿಯೋಸ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಕೊಸೈನ್ಸ್. ಓಕೆನಾ? ಸೊ ಈಗ ಇದರಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ಸ್, ಇಫ್ ಡೈರೆಕ್ಷನ್ ರೇಷಿಯೋಸ್ ಆಫ್ L1, if direction ratios of L1 are students A1 B1 C1, A1 B1 ಮತ್ತೆ C1. ಸೊ ಎಲ್ಲಿ ಸಿಗುತ್ತಿದ್ದು ಡೈರೆಕ್ಷನ್ ರೇಷಿಯೋಸ್? ನನಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಯಾವುದೇ ಲೈನ್ ಆದರೂ ಕೂಡ ಅದು ಇನ್ನೊಂದು ವೆಕ್ಟರ್ಗೆ ಪ್ಯಾರಲಲ್ ಆಗಿರುತ್ತಲ್ವಾ? ರೈಟ್, ಇಟ್ ವಿಲ್ ಬಿ ಪ್ಯಾರಲಲ್ ಟು ಎನಿ ಅದರ್ ವೆಕ್ಟರ್ ಸ್ಟೂಡೆಂಟ್ಸ್. ಸಪೋಸ್ ಈ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದಕ್ಕೊಂದು ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ, ಈ ರೀತಿ. ಓಕೆ, ಲೈನ್ L1ಗೆ ವೆಕ್ಟರ್ B1 ಅಂತ ಅನ್ಕೊಳ್ಳಿ. ಓಕೆ, ಆ್ಯಂಡ್ ಲೈನ್ L2 ಈ ರೀತಿ ಇದೆ ಅಲ್ಲ? ರೈಟ್, ಸೊ ಲೈನ್ L2 is somewhat like this. Is that right students? This is line L2 and this is vector B2 for it. Okay, vector B1 is nothing but it is A1 I cap plus B1 J cap. Yeah, B1 J cap and plus C1 K cap. And vector B2 is nothing but it is A2 I cap plus B2 J cap plus C2 K cap. This is what we get. Andre L1 is parallel to vector B and L2 is parallel to students vector B2. ಅರ್ಥ ಆಗ್ತಿದೆಯಾ? L1 is parallel to vector B1 and L2 is parallel to vector B2. ಈ ರೀತಿ ಇದ್ದಾಗ ಓಕೆ, ಸೊ ನನಗೆ ಆಂಗಲ್ ಏಕ್ ಸಿಗುತ್ತೆ. ಹೌ ಟು ಫೈಂಡ್ ದ ಆಂಗಲ್ ಹಿಯರ್? ಅರ್ಥ ಆಗ್ತಿದೆಯಾ? ಯಾವುದೇ ಲೈನ್ ಆಗಲಿ ಸ್ಟೂಡೆಂಟ್ಸ್ ಇನ್ ದ ಸ್ಪೇಸ್, ಇಟ್ ವಿಲ್ ಬಿ ಪ್ಯಾರಲಲ್ ಟು ಒನ್ ಆಫ್ ದ ವೆಕ್ಟರ್ ಅಂಡ್ ವಿ ನೋ ವಾಟ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ದೋಸ್ ವೆಕ್ಟರ್ಸ್. ಸೊ ಆ ವೆಕ್ಟರ್ಸ್ಗಳನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂಡ್ ದೆನ್ ವಿ ಆರ್ ಫೈಂಡಿಂಗ್ ದ ವಾಟ್? ಸೊ ಇಯರ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸೊ ಆ ರೀತಿ ಫೈಂಡ್ ಔಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್, ಡೈರೆಕ್ಷನ್ ರೇಷಿಯೋಸ್ ಆಫ್ L1 is A1 B1 C1 and that of L2 is nothing but it is A2 B2 C2, right? A2 B2 C2. Then students, cos theta. What is cos theta here? The angle between two lines. So cos theta is given by modulus of A1 B1, sorry, A1 A2 plus B1 B2, right, plus C1 C2 all divided by students, it is root over A1 square plus B1 square plus C1 square and square root of students, it is A2 square plus B2 square plus C2 square. This is what we get students. This is your what? Angle between two lines. Artha agtidya? So now this is the first case in this. This is the very first case in this student. Suppose if direction cosines are given. ಇಲ್ಲಿ ಕೊಟ್ಟಿರೋದೇನು? ಡೈರೆಕ್ಷನ್ ರೇಷಿಯೋಸ್ ಆಫ್ L1 ಮತ್ತೆ L2. ಸಪೋಸ್ ಇಫ್ ಡೈರೆಕ್ಷನ್ ಕೊಸೈನ್ಸ್, ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ L1, ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ L1 ಸ್ಟೂಡೆಂಟ್ಸ್, ಇಟ್ ಇಸ್ ಓಕೆ, ಸೊ ಇಟ್ ಇಸ್ L1. ಸೊ ಒಂದು ಕೆಲಸ ಮಾಡ್ತೀನಿ, ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ಕೊಳ್ತೀನಿ, ದೆನ್ ದೆರ್ ವಿಲ್ ಬಿ ನೋ ಕನ್ಫ್ಯೂಷನ್. ಓಕೆನಾ? ಸೊ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡೋಣ, ಆಗ ಕನ್ಫ್ಯೂಷನ್ಸ್ ಇರೋದಿಲ್ಲ. ಸೊ ಲೆಟ್ ಮಿ ಯೂಸ್ ಹಿಯರ್ L1 and L2. Okay, here also it is L1 ಮತ್ತೆ L2. Is that right? So now here suppose if you are given the direction cosines, so direction cosines of L1 are L1 M1 ಮತ್ತೆ N1 and that of L2 is nothing but it is L2 M2 ಮತ್ತೆ N2. Okay, then what is cos theta students? So then what is cos theta? This is the formula, next formula which is required. Then cos theta is equal to modulus of, then cos theta will be equal to students modulus of L1 L2 plus M1 M2 plus N1 N2. So idu yavaga? Idu line the direction ratios ಅಷ್ಟೇ ಕೊಟ್ಟಿದ್ರೆ. Okay, line the direct ಆಗಿ if you are given students directly the direction ratios of the line L1 and line L2. So direction ratios of line L1 ಮತ್ತೆ line L2 ಕೊಟ್ಟಿದಾಗ ಈ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು.
ಅರ್ಥ ಆಗ್ತಿದ್ಯಾ? ಇಲ್ಲಿ ಈಕ್ವೇಶನ್ ಆಫ್ ಲೈನ್ ಕೊಟ್ಟಿಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಈಕ್ವೇಶನ್ ಆಫ್ ಲೈನ್ ಕೊಟ್ಟಿಲ್ಲ, ಓನ್ಲಿ ದೇ ಹ್ಯಾವ್ ಗಿವನ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1 and ಲೈನ್ L2 ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಲೈನ್ L1 and ಲೈನ್ L2. ಸೊ ಇವೆರಡು ಡೇಟಾ ಆಯ್ತಲ್ವಾ ನನಗೆ, ರೈಟ್? ಈಗ ಸಪೋಸ್ ಇಫ್ ಯು ಆರ್ ಗಿವನ್ ದ ಡೈರೆಕ್ಷನ್, ಸಾರಿ, ಇಫ್ ಯು ಆರ್ ಗಿವನ್ ದ ಈಕ್ವೇಶನ್ ಆಫ್ ಲೈನ್, ಸೊ ಈಕ್ವೇಶನ್ ಆಫ್ ಲೈನ್ ಇನ್ ಕಾರ್ಟಿಷಿಯನ್ ಫಾರ್ಮ್ ಅಂಡ್ ಈಕ್ವೇಶನ್ ಆಫ್ ಲೈನ್ ಇನ್ ಏನು ವೆಕ್ಟರ್ ಫಾರ್ಮ್, ಸೊ ಎರಡು ಕೂಡ ಕೊಟ್ಟಿದ್ರೆ ಆಗ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಓಕೆನಾ? So how to find the angle between two lines? Now please watch. So if equation of line is given, students, so now the third case, okay, so second case here, the second case if equation of lines are given, if equations of line L1 and lines L1 and L2 are given, that is are given that is in first one students vector form ಅಲ್ಲಿ ಏನ್ ಬರುತ್ತೆ? ಸೊ ವಾಟ್ ಯು ಗೆಟ್ ಇನ್ ವೆಕ್ಟರ್ ಫಾರ್ಮ್. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಸ್ಟೂಡೆಂಟ್ಸ್, ಇಫ್ ಲೈನ್ L1, if equation of line L1 is vector R equals to, it is A1 plus vector A1 plus lambda into vector B1, and line L2 is vector R equals to, it is vector A2 plus mu into vector B2. Okay, so ಈ ರೀತಿ ಕೊಟ್ಟಿದ್ರೆ, okay, then what is the angle, students? Then cos theta equals to, it is modulus of vector B1 dot vector B2, okay, divided by it is students magnitude of vector B1 into magnitude of vector B2. ಇದು ಯಾವಾಗ ಸ್ಟೂಡೆಂಟ್ಸ್? ಇದು ಈಕ್ವೇಶನ್ ಆಫ್ ಲೈನ್ ಕೊಟ್ಟಿದ್ರೆ. ಓಕೆ, ಮುಂಚೆ ಇದರಲ್ಲಿ ಏನು ಮಾಡಿದ್ರು ನಿಮಗೆ? ಜಸ್ಟ್ ಡೇಟಾ, ದ ಡೇಟಾ ವಾಸ್ ಗಿವನ್ ಇನ್ ದ ಫಾರ್ಮ್ ಆಫ್ ವಾಟ್? ಡೈರೆಕ್ಷನ್ ರೇಷಿಯೋಸ್. ಬಟ್ ಇದರಲ್ಲಿ ಈಕ್ವೇಶನ್ ಆಫ್ ಲೈನ್ಸ್ ಕೊಡ್ತಾ ಇದ್ದಾರೆ ಅಂಡ್ ಈಕ್ವೇಶನ್ಸ್ ಆಫ್ ಬೋತ್ ಲೈನ್ L1 and L2 ಕೊಟ್ಟಿದಾಗ ದಿಸ್ ಇಸ್ ಹೌ ಯು ಫೈಂಡ್ ದ ವಾಟ್? ಏನು ಫೈಂಡ್ ಔಟ್ ಮಾಡ್ತೀರಾ ಸ್ಟೂಡೆಂಟ್ಸ್? ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಓಕೆನಾ? ಇದು ಒಂದು ಫಾರ್ಮ್ ಆದ್ರೆ ಇನ್ನೊಂದು ಫಾರ್ಮ್ ಇದೆ, ದಟ್ ಈಸ್ ದ ವೆಕ್ಟರ್ ಫಾರ್ಮ್, ಸಾರಿ ಕಾರ್ಟಿಷಿಯನ್ ಫಾರ್ಮ್ ಸ್ಟೂಡೆಂಟ್ಸ್. ಸೊ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಏನು ಈಕ್ವೇಶನ್ ಬರುತ್ತೆ? ಸೊ ವಾಟ್ ಯು ಗೆಟ್ ಇನ್ ಕಾರ್ಟಿಷಿಯನ್ ಫಾರ್ಮ್ ಸ್ಟೂಡೆಂಟ್ಸ್? ಸೊ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ನಿಮಗೆ ಇಫ್ ಲೈನ್ L1, if the equation of line L1 is given by this, that is students x minus x1 divided by a1 equals to y minus y1 divided by a2, sorry, b1 divided by b1 equals to z minus z1 divided by c1, and equation of line L2, it is x minus x2 divided by a2, y minus y1 divided by b2, and z minus z1 divided by c2 students. So then the equation of line, so what will be the cos theta students? Then cos theta equals to, this looks exactly same like your what? So ನೀವು ಫಸ್ಟ್ ಬರ್ಕೊಂಡಿದ್ರಲ್ಲ ಲೈನ್ ಈಕ್ವೇಶನ್ ಆಫ್, ಸಾರಿ, ಏನು ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಾಗ ಬರ್ತಿದ್ರಲ್ಲ ಅದೇ ರೀತಿ ಇಲ್ಲೂ ಕೂಡ ಕಾಣಿಸುತ್ತೆ. ಓಕೆ, ಸೊ ಈಗ cos theta ಏನಾಗುತ್ತೆ? cos theta will be equal to students a1 a2 plus b1 b2 plus c1 c2. ಓಕೆನಾ? all divided by, here we get root of a1 square, yeah, root of a1 square plus b1 square plus c1 square, right? So then students, here square root of, it is a2 square plus b2 square plus c2 square. This is what we get. ಹೌದಲ್ಲ? This is how we find the cos theta. Same students, ಇಲ್ಲಿ ಏನು ಬರ್ದಿದ್ರಿ ಅದೇ ರೀತಿ ಬರುತ್ತೆ. ಅರ್ಥ ಆಗ್ತಿದೆಲ್ಲ ಎಲ್ಲರಿಗೂ? So this is how you find the angle between two lines. I hope you have understood students. But ಇದರಲ್ಲಿ ಎರಡು ಕೇಸ್ ಇದೆ. If two lines are perpendicular to each other ಏನಾಗುತ್ತೆ, and if two lines are parallel to each other ಇದ್ದಾಗ ಏನಾಗುತ್ತೆ? This is what we know. We need to know students. So ಈಗ if two lines are, so here students, the fourth thing what you need to know, sorry, the third thing what you need to know is, the third case what you need to know is students, if line L1 is perpendicular to line L2, if line L1 is perpendicular to line L2, then we get here students a1 a2 plus b1 b2 plus c1 c2 equals to 0, or we get here L1 L2 plus M1 M2 plus N1 N2 equals to 0. ಅರ್ಥ ಆಗ್ತಿದ್ಯಾ? either in your direction ratios or in direction cosines you can get like this. ಅರ್ಥ ಆಗ್ತಿದ್ಯಲ್ಲ? Okay, now suppose if students line L1 is parallel to line L2, if line L1 is parallel to line L2, if line L1 is parallel to line L2, then we get, okay, then we get here, students, it is a1 divided by a2, okay, equals to b1 divided by b2 equals to c1 divided by c2, so which will be equal to some constant k. So this is true even in terms of direction cosines. So direction cosines ಅಲ್ಲಿ ಕೂಡ ಇದು ನಿಜ ಆಗಿರುತ್ತೆ.
ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, right? Okay, so this is what happens students when you get the lines are parallel and when you get the lines are perpendicular to each other. So ಈ ಕೇಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಈಸಿಲಿ ಫೈಂಡ್ ದ ಅನ್ನೋನ್ ವ್ಯಾಲ್ಯೂಸ್ ಹಿಯರ್. ಯೂಶ್ವಲಿ ಯಾವ್ದಾದ್ರು ಒಂದು ಕೋಆರ್ಡಿನೇಟ್ಸ್ಗಳಿಗೆ ಕೆ ವ್ಯಾಲ್ಯೂ ಕೊಟ್ಟಿರ್ತಾರೆ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳ್ಬೋದು. ಆ್ಯಂಡ್ ಯು ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಬೈ ಯೂಸಿಂಗ್ ದೀಸ್ ಥಿಂಗ್ಸ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಹಿಯರ್. ಸೊ ಆಲ್ರೆಡಿ ಐ ಟೋಲ್ಡ್ ಸ್ಟೂಡೆಂಟ್ಸ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಲೈನ್ಸ್. ಸಿ ಇನ್ 2D ಟೂ ಡೈಮೆನ್ಷನಲ್ ಜಾಮಿಟ್ರಿಲಿ ಏನಾಗುತ್ತೆ ಅಂತಂದ್ರೆ, ಟೂ ಡೈಮೆನ್ಷನಲ್ ಜಾಮಿಟ್ರಿಲಿ ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು, ದ ಲೈನ್ಸ್ ವಿಚ್ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಆರ್ ಕಾಲ್ಡ್ ಆಸ್ ಪ್ಯಾರಲಲ್ ಇನ್ 2D. ಬಟ್ 3D ಅಲ್ಲಿ ಈ ಕೆಲಸ ಆಗೋದಿಲ್ಲ. ಸೊ 3D ಅಲ್ಲಿ ಸ್ಟೂಡೆಂಟ್ಸ್ ಇಫ್ ದ ಲೈನ್ಸ್ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ದೆನ್ ವಿ ಕಾಂಟ್ ಟೆಲ್ ದಟ್ ದೋಸ್ ಆರ್ ಪ್ಯಾರಲಲ್. ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್. ನೋಡಿ 3D ಅಲ್ಲಿ ಒಂದು ಕೆಲಸ ಮಾಡೋಣ. ಇಲ್ಲಿ ಒಂದು ಲೈನ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಟ್ ಈಸ್ ಗೋಯಿಂಗ್ ಆನ್ ದ ಫ್ಲೋರ್. ಓಕೆ, ನೆಲದ ಮೇಲೆ ಹೋಗ್ತಾ ಇದೆ. ಇನ್ನೊಂದು ಲೈನ್ ಎಲ್ಲಿ ಹೋಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಇನ್ ದ ವಾಟ್. ಸೊ ಫ್ಲೋರ್ ಆದಮೇಲೆ ಸ್ಟೂಡೆಂಟ್ಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಯರ್ ಇನ್ ದ ಫ್ಲೋರ್ ಇಟ್ ಇಸ್ ಗೋಯಿಂಗ್ ಲೈಕ್ ದಿಸ್. ಸೊ ಸೀಲಿಂಗಲ್ಲಿ ಈ ರೀತಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ಆರ್ ದೀಸ್ ಪ್ಯಾರಲಲ್ ಸ್ಟೂಡೆಂಟ್ಸ್? ನೋ, ದೀಸ್ ಆರ್ ನಾಟ್ ಪ್ಯಾರಲಲ್. ನೋಡಿ ಈ ರೀತಿ ಹೋಗ್ತಾ ಇದೆ. ಓಕೆ, ಸೊ ಈ ರೀತಿ ಹೋಗ್ತಾ ಇದೆ, ಬಟ್ ಇದೇನಾಗ್ತಾ ಇದೆ, ಈ ರೀತಿ ಹೋಗ್ತಾ ಇದೆ. ಸೊ ದೀಸ್ ಆರ್ ನಾಟ್ ಪ್ಯಾರಲಲ್ ಆಕ್ಚುಲಿ, ಹೌದಲ್ಲ? ಬಿಕಾಸ್ ದ ಡೈರೆಕ್ಷನ್ ಇಸ್ ಡಿಫ್ರೆಂಟ್. ಇಸ್ ದಟ್ ರೈಟ್? ಸೊ ಈ ಲೈನ್ ನೋಡಿ ನಿಮ್ಮ ಕಡೆಗೆ ಬರ್ತಿದೆ ಅಂತ ಅನ್ಕೊಳ್ಳಿ, ಇದು ಹಿಂಗೆ ಹೋಗ್ತಾ ಇದೆ. ಸೊ ದೀಸ್ ಆರ್ ನೈದರ್ ಪ್ಯಾರಲಲ್ ನಾರ್ ಇಂಟರ್ಸೆಕ್ಟಿಂಗ್. ಇದೆಲ್ಲೂ ಇಂಟರ್ಸೆಕ್ಟ್ ಕೂಡ ಆಗೋದಿಲ್ಲ, ಬಟ್ ಪ್ಯಾರಲಲ್ ಕೂಡ ಆಗಲ್ಲ. ಸಚ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಸ್ಕ್ಯೂ ಲೈನ್ಸ್. ದ ಲೈನ್ಸ್ ವಿಚ್ ಆರ್ ನೈದರ್ ಇಂಟರ್ಸೆಕ್ಟಿಂಗ್ ನಾರ್ ಪ್ಯಾರಲಲ್ ಆರ್ ಕಾಲ್ಡ್ ಆಸ್ ಸ್ಕ್ಯೂ ಲೈನ್ಸ್. ಅರ್ಥ ಆಗ್ತಿದೆಯಾ? ಸೊ ಇದಕ್ಕೆ ಡಿಸ್ಟೆನ್ಸ್ ಬೇಕು ನನಗೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೂವ್ ದಿಸ್, ಬಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಮೆನ್ಷನ್ ಇಟ್ ಸ್ಟೂಡೆಂಟ್ಸ್, ದ ಶಾರ್ಟೆಸ್ಟ್ ಬಿಟ್ವೀನ್ ಟೂ ಲೈನ್ಸ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್. ಓಕೆನಾ? ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಸ್ಟೂಡೆಂಟ್ಸ್. ಸೊ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. If vector R, okay, if line L1 or I can tell that, so illi direct ag barkona first, shortest distance between two lines, shortest distance between two lines or distance between any two skew lines. So shortest distance between two lines or distance between two skew lines, distance between two skew lines. Yes. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಫಾರ್ಮುಲಾ ಅಸೋಸಿಯೇಟೆಡ್ ವಿತ್ ದಿಸ್? ಫಸ್ಟ್ ಲೈನ್ಸ್ ಗೊತ್ತಿರಬೇಕು ನಮಗೆ. ಸೊ ಇದರಲ್ಲಿ ನಾನು ಐಲ್ ಬಿ ಜಸ್ಟ್ ಗೋಯಿಂಗ್ ವಿತ್ ದ ವೆಕ್ಟರ್ ಫಾರ್ಮ್ ಸ್ಟೂಡೆಂಟ್ಸ್. ಯಾಕಂದ್ರೆ ಕಾರ್ಟಿಷಿಯನ್ ಫಾರ್ಮ್ನ ಈಸಿಯಾಗಿ ವೆಕ್ಟರ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಬಿಕಾಸ್ ದ ವೆಕ್ಟರ್ ಈವನ್ ರೆಗ್ಯುಲರ್ಲಿ ದ ಕಾರ್ಟಿಷಿಯನ್ ಫಾರ್ಮುಲಾ ಏನಿದೆ ಲೆಂತಿ ಆಗಿರುತ್ತೆ. ಸೊ ಅದಕ್ಕೆ ಜಸ್ಟ್ ವೆಕ್ಟರ್ ಫಾರ್ಮ್ ಮಾತ್ರ ತಿಳ್ಕೊಳ್ಳಿ, ಇಟ್ಸ್ ಮೋರ್ ದೆನ್ ಇನಫ್ ಆ್ಯಂಡ್ ಈಸಿಲಿ ಯು ಕ್ಯಾನ್ ಗೆಟ್ ದ ಆನ್ಸರ್. ಸೊ ಏನು ಕಾರ್ಟಿಷಿಯನ್ ಫಾರ್ಮ್ ಇದೆ ಅದನ್ನು ವೆಕ್ಟರ್ ಫಾರ್ಮ್ ಕನ್ವರ್ಟ್ ಮಾಡಿ ಅದಾದ್ಮೇಲೆ ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಓಕೆನಾ? ಫೈನ್. ಸೊ ಈಗ ಇದರಲ್ಲಿ ಶಾರ್ಟೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಏನಿದೆ ಇದನ್ನ ಸ್ಟೂಡೆಂಟ್ಸ್ ನನಗೆ ಇಫ್ ಲೈನ್ L1, ಸೊ ಲೆಟ್ ಮಿ ಟೇಕ್ ಲೈನ್ L1 ಸ್ಟೂಡೆಂಟ್ಸ್. ಈಕ್ವೇಶನ್ ಆಫ್ ಲೈನ್ L1 ಇಸ್ ವೆಕ್ಟರ್ R ಈಕ್ವಲ್ಸ್ ಟು A1 ಪ್ಲಸ್ ಲ್ಯಾಂಬ್ಡಾ ಇಂಟು B1 and vector R equals to line L2 is vector R equals to A2 plus mu into B2. Okay na? So this is what we have got. Then the distance D. Then the distance D is given by modulus of students A2 minus A1 vector A2 minus A1 dot B1 cross B2 all divided by magnitude of B1 cross B2. This is what we are going to do students, and then close the modulus. So this is the formula associated with the distance between two skew lines. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಯೂಶ್ವಲಿ ದೇ ಆಸ್ಕ್ ಇನ್ KCT ಎಕ್ಸಾಮ್ಸ್ ಆಲ್ಸೋ ಸ್ಟೂಡೆಂಟ್ಸ್. ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಕಡಿಮೆ ಇರುತ್ತೆ, ಬಟ್ ಆದರೂ ಕೇಳ್ಬೋದು. ಓಕೆನಾ? ಬೋರ್ಡ್ ಎಕ್ಸಾಮ್ಸ್ಗೆ ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ನ ನಿಮ್ಮ KCT ಎಕ್ಸಾಮಲ್ಲಿ ಕೇಳ್ತಾರೆ, ಬಟ್ ಬೇರೆ ಫಾರ್ಮಲ್ಲಿ ಕೇಳ್ತಾರೆ. ಅದು ಯಾವ ಫಾರ್ಮ್ ಅಂತೇಳಿ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಇಸ್ ಸೇಮ್ ಆಸ್ ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಆ್ಯಂಡ್ ಅ ಲೈನ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಇದು ನಿಮಗೆ KCT ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್, distance between two parallel lines. So it is same as students, it is same as distance between a point and a line. Distance between a point and a line, between a point and a line. Iveredu kuda same. So both of these things are same students. Distance between a point and a line and the distance between two parallel lines are both same. Okay na? So hagadre idralli equation find out ಮಾಡೋಣ. If
ಇಫ್ ಲೈನ್ L1 ನೋಡಿ, ಈಗ ಸ್ಟೂಡೆಂಟ್ಸ್ ನಾನು ಪ್ಯಾರಲ್ ಲೈನ್ಸ್ ಅಂತ ತಗೊಂಡ್ರೆ ಪಾಯಿಂಟ್ ಬೇರೆ ಆಗುತ್ತೆ ಬಟ್ ವೆಕ್ಟರ್ ಸೇಮ್ ಆಗುತ್ತೆ ಇದರಲ್ಲಿ. ಈ ವಿಷಯ ನಿಮಗೆ ಗೊತ್ತಿರಬೇಕು. ಓಕೆ, ಅಂದ್ರೆ L1 ಅಂತ ಬರೆದಾಗ ಸ್ಟೂಡೆಂಟ್ಸ್ ಇದರಲ್ಲಿ ವೆಕ್ಟರ್ R ಈಕ್ವಲ್ಸ್ ಟು, ಸಪೋಸ್ ಐ ಟೇಕ್ ಕೇರ್ ವೆಕ್ಟರ್ A1 ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ B ಅಂತ ಬರೆದ್ರೆ ಇಲ್ಲಿ ಕೂಡ ಸ್ಟೂಡೆಂಟ್ಸ್ ಮ್ಯೂ ಅಂತ ಬರಲಿ, ಬೇಕಾದ್ರೆ ಇದು ವೆಕ್ಟರ್ ಬಿನೇ ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಬಿ ಬರೆದ್ಮೇಲೆ ಇಲ್ಲೂ ಬಿ ಬರೀಲೇಬೇಕು, ಆಗಾದ ಮಾತ್ರ ಅದು ಸ್ಟೂಡೆಂಟ್ಸ್ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಗಾಟ್ ಇಟ್? ಅಂಡ್ ಇದರಲ್ಲಿ ಏನಾಗುತ್ತೆ, ಲೈನ್ L2 is nothing but vector R equals to, it can pass through some other point but it will be parallel to each other. And parallel to each other ಅಂತ ಬಂದಾಗ ಎರಡರದು ಕೂಡ ಡೈರೆಕ್ಷನ್ ರೇಷಿಯೋ ಸೇಮ್ ಇರುತ್ತೆ ಅಥವಾ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆ, ಈ ಲ್ಯಾಂಬ್ಡಾ ಮ್ಯೂ ಮತ್ತೆ ಮ್ಯೂ ಇಂಟು ಬಿ, ಲ್ಯಾಂಬ್ಡಾ ಇಂಟು ಬಿ ಮತ್ತೆ ಮ್ಯೂ ಇಂಟು ಬಿ ಏನಂತ ಹೇಳುತ್ತೆ ಅಂತಂದ್ರೆ ದೇ ಆರ್ ಪ್ರಪೋರ್ಷನಲ್ ಟು ಈಚ್ ಅದರ್. ಬಟ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಇಟ್ ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂಸ್. ಇದು 2 4 6 ಇದ್ರೆ ಇದು ಸ್ಟೂಡೆಂಟ್ಸ್ ಬೇಕಾದ್ರೆ ನಿಮಗೆ 10 40 and 60 ಆ ರೀತಿ ಬರ್ಬೋದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಗಾಟ್ ಇಟ್? ಮೇಲ್ಗಡೆ 2 4 6 ಇದ್ದು ಬೇಕಾದ್ರೆ ಇದು 10 40 60 ಸಾರಿ 20 40 60 ಆ ರೀತಿ ಬರ್ಬೋದು. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಓಕೆ, ಸೊ ಬೋತ್ ಮೇ ಬಿ ಪ್ರಪೋರ್ಷನಲ್ ಆರ್ ಬೋತ್ ಮೇ ಬಿ ಈಕ್ವಲ್, ಇದು ಮಾತ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಗಾಟ್ ಇಟ್? ಓಕೆ, ಸೊ ಈ ರೀತಿ ಇದ್ದಾಗ ಡಿಸ್ಟೆನ್ಸ್ ಡಿ, ವಾಟ್ ಇಸ್ ದ ಡಿಸ್ಟೆನ್ಸ್ ಡಿ ಸ್ಟೂಡೆಂಟ್ಸ್? ಸೊ ಡಿಸ್ಟೆನ್ಸ್ ಡಿ ಇಸ್ ಗಿವನ್ ಬೈ, okay, distance D is given by your A2 minus A1, vector A2 minus vector A1 cross students here vector B, cross vector B divided by magnitude of vector B. So this is what we are going to do while finding the distance between a point and a line, or distance between two parallel lines. ಸೊ ಇಷ್ಟು ವಿಷಯ ಗೊತ್ತಿದ್ರೆ ನಿಮಗೆ, ಇಷ್ಟು ಫಾರ್ಮುಲಾಗಳೆಲ್ಲ ಗೊತ್ತಿದ್ರೆ ಖಂಡಿತ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡ್ಬೋದು. ಯೂಶ್ವಲಿ ಸ್ಟೂಡೆಂಟ್ಸ್ ಇದ್ರ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅಂಡ್ ಆ 5 ಮಾರ್ಕ್ಸ್ ಕ್ವಶನ್ ಪ್ರತಿ ಸಲ ಕೇಳ್ತಾ ಇದ್ದು ಈಕ್ವೇಷನ್ ಆಫ್ ಅ ಲೈನ್ ಅಥವಾ ಈಕ್ವೇಷನ್ ಆಫ್ ಅ ಪ್ಲೇನ್ ಕೇಳ್ತಾರೆ. ಬಟ್ ಈಗ ಪ್ಲೇನ್ ಡಿಲೀಟ್ ಆಗೋಗಿದೆ, ಲೈನ್ಸ್ ಮಾತ್ರ ಇದೆ. ಅಂಡ್ ಲೈನ್ಸ್ ಅಲ್ಲಿ ನಿಮ್ಗೆ ಒಂದೇ ಈಕ್ವೇಷನ್ ಕೊಟ್ಟಿರೋದು, ಮುಂಚೆ ಇನ್ನೊಂದು ಈಕ್ವೇಷನ್ ಇತ್ತು. ಇದರಲ್ಲಿ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಇದೆ, ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಕೂಡ ಇತ್ತು ನಿಮಗೆ, ಅಂದರೆ ನಿಮ್ಮ ಸೀನಿಯರ್ಸ್ಗಳಿಗೆ, ನಿಮ್ಗಿಲ್ಲ ಅದು. ಓಕೆ, ಸೊ ಹಾಗಾದ್ರೆ ಆ ಈಕ್ವೇಷನ್ ಏನಿದೆ, ಈಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಏನಿದೆ, ದ್ಯಾಟ್ ಪ್ರೂಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ ಸ್ಟೂಡೆಂಟ್ಸ್, ನಿಮಗೆ ಅದನ್ನ ಬಿಟ್ಟು ಇನ್ನೂ 2 ಪ್ರೂಫ್ ಇದೆ. ಒಂದು ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಅಂಡ್ ಅ ಲೈನ್, ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಮುಂಚೆ ಹೇಳಿದ್ದು, ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಈಗ ಹೇಳ್ತಾ ಇರೋದು. 2 ಪ್ರೂಫ್ಗಳು ಕೂಡ ನೋಡ್ಕೊಳ್ಳಿ, ದೇ ಮೈಟ್ ಆಸ್ಕ್ ಇಟ್ ಆಲ್ಸೋ. ಓಕೆ, ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ನೋಡ್ಕೊಂಡು ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ. ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಗೈಡ್ ಯು ಅಟ್ ಲಾಸ್ಟ್ ಎಂಡ್ ಮೂಮೆಂಟ್ಸ್. ಓಕೆನಾ? ಫೈನ್. ಸೊ ನಾವು ಕಮಿಂಗ್ ಟು ಸಮ್ KCET ಪ್ರಾಬ್ಲಮ್ಸ್, ಒಂದೆರಡು ಪ್ರಾಬ್ಲಮ್ಸ್ನ ಆದರೆ ಸಾಲ್ವ್ ಮಾಡೋಣ. ಬಿಕಾಸ್ ಇದು 1 hour ವಿಡಿಯೋ ಆಗಿರೋದ್ರಿಂದ ಐ ನೀಡ್ ಟು ಕಂಪ್ಲೀಟ್ ವಾಟ್ ಎವರ್ ಐ ವಾಂಟ್ ಟು ಟೆಲ್ ವಿತಿನ್ 1 hour. ಸೊ 1 hour ಅಲ್ಲಿ ಎಷ್ಟಾಗುತ್ತೆ ಅದನ್ನು ಟ್ರೈ ಮಾಡೋಣ. ಹಾಗಾದರೆ ನಾವು ವಿ ಶಾಲ್ ಸಿ ಅ ಪ್ರಾಬ್ಲಮ್ ಸ್ಟೂಡೆಂಟ್ಸ್. Yes. So now coming to this problem. So ಈ ಪ್ರಾಬ್ಲಮ್ ಬಂದಾಗ ನೋಡಿ, as I told you just now, distance between a point and a line, it is nothing but distance between 2 parallel lines. ಎರಡೂ ಕೂಡ ಸೇಮ್. ಹೇಗೆ ಸೇಮ್ ಆಗುತ್ತೆ ನೋಡಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಟ್ ಪಾಯಿಂಟ್ ಗಿವನ್ ಸ್ಟೂಡೆಂಟ್ಸ್? ಹಿಯರ್ ದ ಪಾಯಿಂಟ್ ಇಸ್ -2, 4, -5. ಓಕೆನಾ? ಸೊ ಒಂದು ಲೈನ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಲೈನ್ ಗಿವನ್ ಸ್ಟೂಡೆಂಟ್ಸ್. ಈ ಲೈನ್ ಕೊಟ್ಟಿದ್ದಾರೆ. ಈ ಲೈನ್ ಕೂಡ ಒಂದು ಪಾಯಿಂಟ್ ಮೇಲೆ ಹೋಗ್ತಾ ಇದೆ. ವಾಟ್ ಇಸ್ ದಟ್ ಪಾಯಿಂಟ್ ಸ್ಟೂಡೆಂಟ್ಸ್? ದಟ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಇದನ್ನ ಕರೆಕ್ಟ್ ಫಾರ್ಮಿಗೆ ಬರ್ಕೊಂಡ್ರೆ x ಮೈನಸ್, ಇದನ್ನ ಕರೆಕ್ಟ್ ಫಾರ್ಮಿಗೆ ಬರ್ಕೊಂಡ್ರೆ ಸ್ಟೂಡೆಂಟ್ಸ್ ವಿ ಗೆಟ್ x ಮೈನಸ್ ಆಫ್ -3 ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು y ಮೈನಸ್ 4 ಡಿವೈಡೆಡ್ ಬೈ 5 ಈಕ್ವಲ್ಸ್ ಟು z ಮೈನಸ್ ಆಫ್ -8 ಡಿವೈಡೆಡ್ ಬೈ 6. ದಿಸ್ ಇಸ್ ವಾಟ್ ವಿ ಗೆಟ್. ಹೌದಲ್ಲ? ಸೊ ಹಾಗಾದ್ರೆ ಏನು ಪಾಯಿಂಟ್ ಬಂತು ಸ್ಟೂಡೆಂಟ್ಸ್? ಅದರಲ್ಲಿ ವಿ ಗೆಟ್ -3, it is 4, -8. This is what we got. ಹೌದಲ್ಲ? And it is parallel to one of the vector. ಯಾವ ವೆಕ್ಟರ್ ಪ್ಯಾರಲಲ್ ಆಗಿದೆ ಸ್ಟೂಡೆಂಟ್ಸ್ ಇದು? ಸೊ ದಿಸ್ ಇಸ್ ಪ್ಯಾರಲಲ್ ಟು ಒನ್ ಆಫ್ ದ ವೆಕ್ಟರ್. ದಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಬಿ. ಸೊ ವೆಕ್ಟರ್ ಬಿ ಈಕ್ವಲ್ಸ್ ಟು, ಇಟ್ ಇಸ್ 3i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಈ ಪಾಯಿಂಟ್ ಮತ್ತೆ ಈ ಲೈನ್ಗೆ ಡಿಸ್ಟೆನ್ಸ್ ಗೊತ್ತಾಗಬೇಕು ನನಗೆ. ಐ ನೀಡ್ ಟು ನೋ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಅಂಡ್ ಅ ಲೈನ್. Okay, I need to know the perpendicular distance between this point and the line. This is what I need to know. E distance ಗೊತ್ತಾಗಬೇಕು ನನಗೆ. And this is a perpendicular distance ಅಲ್ಲ? Right? This is a perpendicular distance. So now what I will do students, for my convenience, let me take students a line passing through this vector, this point,
and I will consider that this vector, sorry, this line is parallel to this line. ಸೊ ಇಲ್ಲಿ ಏನು ಲೈನ್ ತಗೊಂಡಿದ್ದೀನಿ ಸ್ಟೂಡೆಂಟ್ಸ್, ಈ ಲೈನ್ ಏನಾಗ್ತಾ ಇದೆ, ಇದನ್ನ L2 ಅಂತ ಕನ್ಸಿಡರ್ ಮಾಡಿದ್ರೆ ಈಗ L2 ಮತ್ತೆ L1 ಏನಾಯ್ತು, ಬೋತ್ ಆರ್ ಪ್ಯಾರಲಲ್ ಆಯ್ತಲ್ವಾ, ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇದ್ರಲ್ಲಿ ಏನಾಗ್ತಿದೆ ಸ್ಟೂಡೆಂಟ್ಸ್, ಈಗ ಲೈನ್ L2, ಸೊ ಲೈನ್ L1 ಬರ್ಕೋಣ ಫಸ್ಟ್. ಲೈನ್ L1 ಈಕ್ವೇಶನ್ ಏನಾಗುತ್ತೆ ಇದರಲ್ಲಿ, ವಾಟ್ ಇಸ್ ದಟ್ ಈಕ್ವೇಶನ್ ಐ ಗೆಟ್ ಸ್ಟೂಡೆಂಟ್ಸ್ ಇನ್ ವೆಕ್ಟರ್ ಫಾರ್ಮ್ ಬರ್ಕೋಣ. ಸೊ ಏನು ಬರುತ್ತೆ ಇದರಲ್ಲಿ, ವೆಕ್ಟರ್ r ಈಕ್ವಲ್ಸ್ ಟು ಸ್ಟೂಡೆಂಟ್ಸ್, ಸೊ ಐ ಗೆಟ್ -3i plus 4j. Okay, so next plus 4j minus 8k cap plus lambda into students vector is what, 3i plus 5j plus 6k. Okay na, and L2 line L2 baritini, line L2 is vector r. Again now students it is passing through a different point. What is that, minus 2i cap plus 4j cap minus 5k cap. Okay, plus mu into students same vector nodi, idu kuda same vector parallel agatala. So 3i plus 5j plus 6k. This is what we get students. ಹೌದಲ್ಲ, ರೈಟ್. ಹಾಗಾದ್ರೆ a1 ಮತ್ತೆ a2 ಗೊತ್ತಾಯ್ತು, ರೈಟ್. ದಿಸ್ ಇಸ್ a1, ದಿಸ್ ಇಸ್ a2 and also I got vector b. ಸೊ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಕಷ್ಟ, ಈಗ ವಿ ಕ್ಯಾನ್ ಈಸಿಲಿ ಫೈಂಡ್ ಅಲ್ಲ, ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ವೆಕ್ಟರ್ a1, ವಾಟ್ ಈಸ್ ವೆಕ್ಟರ್ a1? ಸೊ a2 minus a1 ಡೈರೆಕ್ಟ್ ಆಗಿ ಬರೆಯೋಣ ಸ್ಟೂಡೆಂಟ್ಸ್, ಸೊ ದಟ್ ವಿ ಕ್ಯಾನ್ ಸೇವ್ ಟೈಮ್. ಸೊ ವಾಟ್ ಈಸ್ ವೆಕ್ಟರ್ a2 minus a1? -2 plus 3, that is i cap, 4 minus 4 plus 0j cap, right, minus 5 plus 8. So it is nothing but plus 3k cap. This is a2 minus a1. And what is vector b students? Vector b is 3i cap plus 5j cap plus 6k cap. So nange ಏನು ಬೇಕು, ಇವೆರಡದು ಕ್ರಾಸ್ ಪ್ರಾಡಕ್ಟ್ ಬೇಕಲ್ವಾ, that is a2 minus a1, right, cross b, cross vector b, right. So ಹಾಗಾದ್ರೆ what we get here I j k, right, then here 1 0 3 and then students 3 5 6. This is what we get. So ultimately i cap into n baratilli 0 minus 15, right, minus j cap into 6 minus 9 students, and then plus k cap into 5, right. So we get here minus 15 i cap, then plus 3j cap, and then students plus 5k cap. Bantala nange idu, is that right? Now students I need to find the modulus of this. So the modulus of this, that is a2 minus a1 cross vector b equals to, it is square root of, so 225, right, plus 9 plus students we get here 25. So ಎಷ್ಟು ಬರುತ್ತೆ ಇದು 259 ಬರುತ್ತಲ್ಲ, right, we get 259 here, square root of 259. and also students ನನಗೆ magnitude of vector b ಕೂಡ ಬೇಕು. So what is magnitude of vector b? It is square root of students ಏನು ಬರುತ್ತೆ ಇದರಲ್ಲಿ, so 9 plus 25 plus 36, right. So we get here 9 plus 25 plus 36. So this is equal to root 70, ಹೌದಲ್ಲ, right. So now we need to know the distance. Distance ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, it is a2 minus a1, right, a2 minus a1 cross vector b divided by magnitude of vector b. So this is equivalent to so ಮೇಲ್ಗಡೆ ಏನು ಬಂದಿದೆ ಸ್ಟೂಡೆಂಟ್ಸ್ ನನಗೆ, so I have taken the modulus ಅಲ್ಲ, so root 59 ಬಂದಿದೆ, and ಇಲ್ಲಿ ಏನು ಬಂದಿದೆ, root 70 ಬಂದಿದೆ. So we can get like this. So it is root of 259 divided by 70, ಹೌದಲ್ಲ. root of 259 divided by 70 students ಏನಾಗುತ್ತೆ ಇದರಲ್ಲಿ, we get, so here 7 into 10, right, and here students 7 into, so 3 ಬರುತ್ತೆ ಮತ್ತೆ 7 ಬರುತ್ತಲ್ಲ, 7 into 3 is 21, so 4 remainder, 4 9 is 49, right. So we get here students root of 37 divided by, it is root of 37 divided by students 10. So this is the required answer. ಯಾವ ಆಪ್ಷನ್ ಆಗುತ್ತೆ ಸ್ಟೂಡೆಂಟ್ಸ್ ಆಗ, yes, the third option is the right answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ, right? Okay, so now we shall proceed to next problem. So next problem ಏನಿದೆ ಅಂತ ನೋಡೋಣ. Okay, if a line makes an angle pi by 3 with each of x y axis, then the acute angle made by the z axis. So ಈಗ ಇದರಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಡೈರೆಕ್ಷನ್ ಆಂಗಲ್ಸ್ ಕೊಟ್ಟಿದ್ದಾರೆ, ಹೌದಾ. ಸೊ ಇದರಲ್ಲಿ ಆಲ್ಫಾ ಕೊಟ್ಟಿದ್ದಾರೆ ವಿತ್ ಎಕ್ಸ್ ಆಕ್ಸಿಸ್ ಅಂತಂದ್ರೆ pi by 3 ಬರುತ್ತೆ, ರೈಟ್. therefore L ಸಿಗುತ್ತೆ ಸ್ಟೂಡೆಂಟ್ಸ್, ದಟ್ ಇಸ್ cos pi by 3. what is cos pi by 3? it is 1 by 2 ಅಲ್ಲ, right. Okay, m, what is m students? it is also pi by 3, right. so ಇದರಲ್ಲಿ ಸಾರಿ ಆಲ್ಫಾ ಅಲ್ಲ ಬೀಟಾ, ಸೊ ಬೀಟಾ ಬರುತ್ತೆ ಈಗ. ಸೊ ಬೀಟಾ ಈಕ್ವಲ್ಸ್ ಟು ವಾಟ್, pi by 3, right. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಬೀಟಾ ಈಕ್ವಲ್ಸ್ ಟು pi by 3. ಸೊ ದಿಸ್ ಇಸ್ ವಾಟ್ ಐ ಗೆಟ್.
So beta equals to pi by 3. Now students here m ಬೇಕು ನನಗೀಗ. What is m? M is nothing but cos beta, so which is cos pi by 3. What is cos pi by 3 students? Again m equals to 1 by 2. So ಈಗ ನನಗೇನು ಬೇಕು, n ವ್ಯಾಲ್ಯೂ ಬೇಕು. n ವ್ಯಾಲ್ಯೂ ಇಂದ ಏನು ಫೈಂಡ್ ಔಟ್ ಮಾಡ್ತೀನಿ, ಗಾಮಾ ಫೈಂಡ್ ಔಟ್ ಮಾಡ್ತೀನಿ. Got it? So now students, we know that L square plus m square plus n square equals to 1. This is the important relationship which we need to know students. ಇದು ಆಲ್ರೆಡಿ ನೀವು ವೆಕ್ಟರ್ಸ್ ಅಲ್ಲಿ ಕೂಡ ಕಲ್ತಿದ್ದೀರಿ, ಅದಕ್ಕೆ ನಾನು ಹೇಳಕ್ ಹೋಗಲಿಲ್ಲ ಸಪರೇಟ್ ಆಗಲೇನೆ. ಸೊ L square plus m square plus n square equals to 1. So we get here 1 by 4 plus 1 by 4 plus n square equals to 1. So n square equals to 1 minus 1 by 2 because 1 by 4 quarter plus quarter is half ಅಲ್ಲ, right? Okay, so n square equals to ಏನು ಬರುತ್ತೆ ಸ್ಟೂಡೆಂಟ್ಸ್, 1 by 2 ಬರುತ್ತೆ. n is equal to ಏನು ಬರುತ್ತೆ, plus or minus 1 by root 2 ಅಲ್ಲ, right? So we get here plus or minus 1 by root 2. This is what we get. ಹಾಗಾದ್ರೆ ಇದರಲ್ಲಿ ಬರೀ ಜಸ್ಟ್ ಪಾಸಿಟಿವ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ದೆನ್ ವಾಟ್ ಇಸ್ ಗಾಮಾ ಸ್ಟೂಡೆಂಟ್ಸ್, ಗಾಮಾ ಈಕ್ವಲ್ಸ್ ಟು pi by 4. ಸೊ ದಿಸ್ ಇಸ್ ದ ಆನ್ಸರ್ ವಿ ಗೆಟ್, ಹೌದಲ್ಲ? ಸೊ ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್ ಹಿಯರ್, ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಎಲ್ಲರಿಗೂ? ಇದೆಲ್ಲ KCT ಪ್ರಾಬ್ಲಮ್ಸ್ ಅಲ್ಲಿ ಕೇಳಿರೋದು, ಇದೇನು ಕಷ್ಟನಾ ಸ್ಟೂಡೆಂಟ್ಸ್? ಏನಿಲ್ಲ ಅಲ್ಲ, ರೈಟ್? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್, ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ whose direction cosines are. ಸೊ ಆಂಗಲ್ ಬಿಟ್ವೀನ್ ದ ಲೈನ್ಸ್ when direction cosines are given. ಯೂಶ್ವಲಿ ಈ ರೀತಿ ಪ್ರಾಬ್ಲಮ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಹೌದಲ್ಲ? ಬಟ್ ಇಲ್ಲಿ ಇದೆ ಸ್ಟೂಡೆಂಟ್ಸ್, ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿರೋ ಪ್ರಾಬ್ಲಮ್ಸ್ ಇದೆ. ಸೊ ಡೈರೆಕ್ಷನ್ ಕೊಸೈನ್ಸ್ ಅಂತ ಬಂದಾಗ ಇದನ್ನ L1 M1 N1 ಅಂತ ತಗೋಬಹುದು, ಇದನ್ನ L2 M2 ಮತ್ತೆ N2 ಅಂತ ತಗೋಬಹುದು. ಹಾಗಾದ್ರೆ ಕಾಸ್ ಥೀಟಾ ಏನಾಗುತ್ತೆ, ವಿಚ್ ಇಸ್ ಮಾಡ್ಯುಲಸ್ ಆಫ್ L1 into L2, ರೈಟ್? L1 L2 plus M1 M2 plus N1 N2. This is what we can consider. So which is equal to L1 L2 root 3 by 4 into root 3 by 4. Right, root 3 by 4 into root 3 by 4 plus m1 m2 that is 1 by 4 into 1 by 4 plus n1 n2 that is root 3 by 2 into minus root 3 by 2. This is what we have got. So ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ, 3 by 16 ಬರುತ್ತೆ, ಇಲ್ಲಿ 1 by 16 ಬರುತ್ತೆ, minus 3 by 4 ಬರುತ್ತೆ. Is that right? So what is the LCM students? We can take here 16 as the LCM, right? So 16 LCM ತಗೊಂಡ್ರೆ ನನಗೆ ಇದರಲ್ಲಿ 3 ಬರುತ್ತೆ plus 1 minus 3 into 4 ಅಲ್ಲ 12 ಬರುತ್ತೆ. Is that right? So we get here students minus 8, modulus of minus 8 by 16 which is nothing but students 1 by 2. ಯಾಕಂದ್ರೆ modulus ಬರುತ್ತೆ, so you'll get positive value, so 1 by 2, ಹೌದಲ್ಲ? So cos theta equals to 1 by 2 ಬಂತು ಸ್ಟೂಡೆಂಟ್ಸ್. ಸೊ cos theta equals to 1 by 2 ಬಂದ್ಮೇಲೆ theta equals to ಏನು ಬರುತ್ತೆ, pi by 3 ಅಲ್ಲ? Is that right? This is what we get. ಹಾಗಾದ್ರೆ what is the answer students here? Pi by 3 is the required answer. So third option is the right answer. ಇದೆಲ್ಲ ಏನು ಕಷ್ಟ ಇದೆ, ಆರಾಮ್ಸೆ ಮಾಡ್ಬೋದಲ್ಲ, right? Okay, so moving to the next problem. So now here alpha, beta and gamma are the direction angles given students, made. So angles made by the line. If alpha, beta and gamma are the angles made by a line with the coordinate axis, then sin square alpha, sin square beta and sin square gamma is what? So ಈಗ ನನಗಿಲ್ಲಿ alpha, beta and gamma are the direction ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಇದರಲ್ಲಿ ಆರ್ ದ ಆಂಗಲ್ಸ್ ಮೇಡ್ ಬೈ, ಹೌದಲ್ಲ? ಸೊ L is equal to cos alpha ಅಲ್ವಾ ಸ್ಟೂಡೆಂಟ್ಸ್ ನಮಗೆ ಗೊತ್ತಿರೋದು, M is equal to what, cos beta, and N is equal to what students, cos gamma. This is what we know by vectors, ಗೊತ್ತಿದಲ್ಲ ನಮಗೆ. ಸೊ we also know students, we also know that L square plus M square plus N square equals to 1. So which implies students cos square alpha, right, plus cos square beta plus cos square gamma is also equal to 1. So what is cos square alpha students? It is nothing but 1 minus sin square alpha, right, plus 1 minus sin square beta plus 1 minus sin square gamma which is equal to 1. So ಇದರಲ್ಲಿ ಸ್ಟೂಡೆಂಟ್ಸ್ 1 plus 1 plus 1 3 ಆಗುತ್ತಾ, ಮೈನಸ್ ಏನು ಬರುತ್ತೆ ಇದರಲ್ಲಿ, sin square alpha plus sin square beta plus sin square gamma. Is that right? So equals to 1. ಹಾಗಾದ್ರೆ sin square alpha plus sin square beta plus sin square gamma is equal to students ಏನು ಬರುತ್ತೆ ಇದರಲ್ಲಿ, 3 minus 1 ಅಲ್ವಾ? ಸೊ 3 minus 1 equals to ಏನು ಬರುತ್ತೆ, 2 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಹಾಗಾದ್ರೆ ಆಪ್ಷನ್ ಏನು ಬಂತು ಸ್ಟೂಡೆಂಟ್, ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಹಾಗಾದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಎಲ್ ಎಮ್ ಅಂಡ್ ಎನ್ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಲ್ಲ, ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದರಲ್ಲಿ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್, ವಾಟ್ ಈಸ್ ದ ರಿಲೇಶನ್ಶಿಪ್ ಹಿಯರ್? ಈ ಎರಡು ಲೈನ್ಗೂ ಏನು ರಿಲೇಶನ್ಶಿಪ್ ಇದೆ? ಆರ್ ದಿಸ್ ಪರ್ಪೆಂಡಿಕ್ಯುಲರ್, ಆರ್ ದಿಸ್ ಇಂಟರ್ಸೆಕ್ಟಿಂಗ್, ಆರ್ ದಿಸ್ ಸ್ಕ್ಯೂ, ಆರ್ ದಿಸ್ ಪ್ಯಾರಲಲ್? ಸೊ ಪ್ಯಾರಲಲ್ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕೆ? ಇಲ್ಲಿರೋ ಡೈರೆಕ್ಷನ್ ರೇಷಿಯೋಸ್ ಬೇರೆ ಇದೆ, ಇಲ್ಲಿರೋ ಡೈರೆಕ್ಷನ್ ರೇಷಿಯೋಸ್ ಬೇರೆ ಇದೆ ಸ್ಟೂಡೆಂಟ್ಸ್, ಹಾಗಾದ್ರೆ ಪ್ಯಾರಲಲ್ ಅಲ್ಲ. ದಿಸ್ ಆರ್ ನಾಟ್ ಪ್ಯಾರಲಲ್, ಹೌದಾ? ಬಟ್
ಪರ್ಪೆಂಡಿಕ್ಯುಲರ್ ಹೌದೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಂತಂದ್ರೆ ಇವೆರಡನ್ನು ಡಾಟ್ ಪ್ರಾಡಕ್ಟ್ ಮಾಡಬೇಕಾಗುತ್ತೆ. ದೆನ್ ಇಫ್ ಇಟ್ ಇಸ್ ಈಕ್ವಲ್ ಟು 0 ದೆನ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಸ್ಕ್ಯೂ ಲೈನ್ಸ್ ಆದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ಇದೆ ಎಲ್ಲದಕ್ಕಿಂತ ಮುಂಚೆ ಯಾವ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ನೋಡಿ, ಎರಡೂ ಕೂಡ ಸ್ಟೂಡೆಂಟ್ಸ್ ಈ ಲೈನ್ L1 ಏನಿದೆ ಇಟ್ ಇಸ್ ಪಾಸಿಂಗ್ ಥ್ರೂ ಸ್ಟೂಡೆಂಟ್ಸ್ 1,2,5 and this is also L2 is also passing through 1,2,5. ಅಂದ್ರೆ ಎರಡೂ ಲೈನ್ ಕೂಡ ಸೇಮ್ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. If there is a point like this that is 1,2,5 students, then both the lines that is L1 students, L1 and also L2 students, both of them are passing through the same line. ಎರಡೂ ಕೂಡ ಏನಾಗ್ತಾ ಇದೆ, ಒಂದೇ ಪಾಯಿಂಟ್ ಇಂದ ಪಾಸ್ ಆಗ್ತಾ ಇದೆ. ಅಂದ್ರೆ ಏನಾಯ್ತು, these are intersecting, right? Since both the lines are passing through the same point students, this line is intersecting. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಹಾಗಾದ್ರೆ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು ಪ್ರತಿಯೊಂದು ಪ್ರಾಬ್ಲಮ್ನು ಕೂಡ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೀವು ಹೇಳಬೇಕು ಅದು ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಏನಂತೇಳಿ. ಸೊ ಪ್ಯಾರಲಲ್ ಈಸಿಯಾಗಿ ಜಡ್ಜ್ ಮಾಡ್ಬೋದು, ಬಟ್ ಪರ್ಪೆಂಡಿಕ್ಯುಲರ್ ಕೂಡ. ಸೊ ಕಾಸ್ಟ್ ಥೀಟಾ ಫೈಂಡ್ ಔಟ್ ಮಾಡಿ, ಜಸ್ಟ್ 2 into 4 plus 3 into 6 plus 7 into 3. ಡೆಫಿನೆಟ್ಲಿ ಎಲ್ಲ ಕೂಡ ಆ್ಯಡ್ ಆಗ್ತಿದೆ ಸ್ಟೂಡೆಂಟ್ಸ್. ಇಟ್ ಇಸ್ ನಾಟ್ ಈಕ್ವಲ್ ಟು 0 ಆಗಿದ್ದಿದ್ರೆ ಪರ್ಪೆಂಡಿಕ್ಯುಲರ್ ಆಗ್ತಿದ್ದು, ಪರ್ಪೆಂಡಿಕ್ಯುಲರ್ ಕೂಡ ಅಲ್ಲ. ಸ್ಕ್ಯೂ ಲೈನ್ಸ್ ಏನಾದರೂ ಡಿಸ್ಟೆನ್ಸ್ ಸಿಕ್ಕಿದ್ರೆ, if the distance is not equal to 0 then it is skew lines. ಹೌದಲ್ಲ? if the distance are equal to 0 then it is intersecting. definitely students ಇದಕ್ಕೆ ಫೈಂಡ್ ಔಟ್ ಮಾಡಿ, ಡಿಸ್ಟೆನ್ಸ್ ಬಂದು 0 ಬರುತ್ತೆ. ಓಕೆ, because it is intersecting. ಅರ್ಥ ಆಗ್ತಿದ್ಯಾ? if the lines are intersecting students then definitely the distance between them will be equal to 0. okay, so definitely students ಇದನ್ನ ನೀವು ಫೈಂಡ್ ಔಟ್ ಮಾಡಿ. ಯಾಕಂದ್ರೆ a2 minus a1 ಇಲ್ಲಿ a2 ಇಲ್ಲಿ a1 ಎರಡು ಕೂಡ ಮಾಡಿದಾಗ ಏನು ಅಲ್ಲೇ 0 ಬಂದ್ಬಿಡ್ತಲ್ಲ. ಸೊ ಹಾಗಾದ್ರೆ ಕ್ರಾಸ್ ಪ್ರಾಡಕ್ಟ್ ವಿತ್ ಎನಿ ಅದರ್ ವೆಕ್ಟರ್ಸ್ ಏನಾಗುತ್ತೆ, ಸೊ ಡಾಟ್ ಪ್ರಾಡಕ್ಟ್ ಮಾಡಿ ಕ್ರಾಸ್ ಪ್ರಾಡಕ್ಟ್ ಮಾಡಿ ಎನಿ ಅದರ್ ವೆಕ್ಟರ್ ಜೊತೆ 0ನೇ ಬರುತ್ತೆ, ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಆನ್ಸರ್ ಹಿಯರ್? ಸ್ಕ್ಯೂ ಲೈನ್ಸ್ ಇಂಟರ್ಸೆಕ್ಟಿಂಗ್ ಇಸ್ ದ ಆನ್ಸರ್, ಬಿಕಾಸ್ ಸ್ಕ್ಯೂ ಲೈನ್ಸ್ ಆಗೋದಿಲ್ಲ, ದ ಡಿಸ್ಟೆನ್ಸ್ ಇಸ್ 0, ರೈಟ್? ಅಷ್ಟೇ ಅಲ್ಲ, ಹಿಯರ್ ದ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದ ಸೇಮ್ ಪಾಯಿಂಟ್. ಗಾಟ್ ಇಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದ್ರಲ್ಲಿ ಕೊಡ್ತಾ ಇದ್ದಾರೆ ಕೊಲಿನಿಯರ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಹೌದಲ್ಲ? ಕೊಲಿನಿಯರ್ ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾನು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಕೊಲಿನಿಯರ್ ಅಂತ ಕೊಟ್ಟರೆ ಸ್ಟೂಡೆಂಟ್ಸ್ ಯಾವ್ದು ಎರಡು ಲೈನ್ ಕನ್ಸಿಡರ್ ಮಾಡಿ, ಆ ಎರಡು ಲೈನ್ದು ಡೈರೆಕ್ಷನ್ ರೇಷಿಯೋಸ್ ಕನ್ಸಿಡರ್ ಮಾಡಿ, ಅದನ್ನ ಎರಡೂ ಕೊಲಿನಿಯರ್ ಆದರೆ ಪ್ರಪೋರ್ಷನಲ್ ಆಗುತ್ತೆ ಡೈರೆಕ್ಷನ್ ರೇಷಿಯೋಸ್ ಅಂತ ತಗೊಂಡು ನಾನೇನು ಮಾಡ್ಬೋದು ಸ್ಟೂಡೆಂಟ್ಸ್, ಐ ಕ್ಯಾನ್ ಫೈಂಡ್ ದ ಕೆ ವ್ಯಾಲ್ಯೂ. ಹಾಗಾದ್ರೆ ಲೆಟ್ ಮೀ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎ ಸ್ಟೂಡೆಂಟ್ಸ್, ದಿಸ್ ಆಸ್ ಬಿ ಆ್ಯಂಡ್ ದಿಸ್ ಆಸ್ ಸಿ. ಓಕೆ, ಲೈನ್ L1. ಸೊ ಲೈನ್ L1 ಬಂದು ಎ ಮತ್ತು ಬಿ ಜಾಯಿನ್ ಆಗುತ್ತೆ. ಓಕೆ, ದಿಸ್ ಇಸ್ ಲೈನ್ L1 ಆ್ಯಂಡ್ ಲೈನ್ ಬಿ ಸ್ಟೂಡೆಂಟ್ಸ್. ಸೊ ಲೈನ್ L2 ಇಸ್ ನಥಿಂಗ್ ಬಟ್ ಇಟ್ ಈಸ್ ಬಿ ಮತ್ತು ಸಿ ಜಾಯಿನ್ ಆಗೋದು ಲೈನ್ L2 ಆಗುತ್ತೆ. ಓಕೆ, ಸೊ ಲೈನ್ L1 ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1, ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ L1 ಸ್ಟೂಡೆಂಟ್ಸ್ ಏನು ಬರುತ್ತೆ ನೋಡೋಣ. ಆಫ್ L1 is 6 minus 5 is 1, minus 1 minus 2 is nothing but 3, and 2 minus 4 is minus 2. Okay na? So direction ratios of L2. What is the direction ratios of L2 students? 8 minus 6 is 2, minus 7 plus 1 it's minus 6, and k minus 2 ಇಲ್ಲಿ ಬರುತ್ತೆ. ಹೌದಲ್ಲ? Here students these are proportional. ಹಾಗಾದ್ರೆ 1 by 2 equals to minus 3 by minus 6 equals to minus 2 by k minus 2. Okay, so we get here 1 by 2 equals to minus 2 by k minus 2. Therefore k minus 2 equals to, it is minus 4, and k equals to students minus 4 plus 2, which is equal to k equals to minus 2. So this is what we get students. ಹಾಗಾದ್ರೆ k ವ್ಯಾಲ್ಯೂ ಏನಾಯ್ತು ಇದರಲ್ಲಿ minus 2 is the required answer. ಅರ್ಥ ಆಗ್ತಿದ್ಯಾ? ಸೊ ಇದರ ಡೈರೆಕ್ಷನ್ ರೇಷಿಯೋಸ್ ತಗೊಳ್ಳಿ. ಸೊ ಪ್ರಪೋರ್ಷನಾಲಿಟಿ ಗೊತ್ತಿದೆ ನಮಗೆ, ಬಿಕಾಸ್ ಇಫ್ ಟೂ ಲೈನ್ಸ್ ಆರ್ ಕೊಲಿನಿಯರ್ ಇಟ್ ಮೀನ್ಸ್ ದಟ್ ಪ್ಯಾರಲಲ್. ಸೊ ಹಾಗಾದ್ರೆ ವೆಕ್ಟರ್ಸ್ ಅಲ್ಲಿ ಕೂಡ ಇದನ್ನ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕಾನ್ಸೆಪ್ಟ್ಸ್ಗಳೇ ಸ್ಟೂಡೆಂಟ್ಸ್ ಇದೆಲ್ಲ. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಏನು ಫೈಂಡ್ ಔಟ್ ಮಾಡಿದ್ದೀನಿ ನಾನು, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ ನೋಡಿ. ವೈ ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ ಸಪೋಸ್ ಐ ಕನ್ಸಿಡರ್ ಲೈಕ್ ದಿಸ್. ದಿಸ್ ಇಸ್ ಯೋರ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಯೋರ್ ವೈ ಆಕ್ಸಿಸ್, ಆ್ಯಂಡ್ ದಿಸ್ ಇಸ್ ಯೋರ್ ಝೆಡ್ ಆಕ್ಸಿಸ್. ಓಕೆ, ಸೊ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? 0. ದಿಸ್ ಇಸ್ ದ ಆರಿಜಿನ್. ಹೌದಲ್ಲ? ರೈಟ್. ಸಿ ಎನಿ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ಸ್ಟೂಡೆಂಟ್ಸ್ ಇಟ್ ವಿಲ್ ಬಿ 0, 0, y. ಇಸ್ ದಟ್ ರೈಟ್? 0, 0, y ಎನಿ ಪಾಯಿಂಟ್ ಆನ್ ದ ವೈ ಆಕ್ಸಿಸ್. ಹೌದಲ್ವಾ? ರೈಟ್. ಯಾಕಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ಝೆಡ್ ವ್ಯಾಲ್ಯೂ ಏನಾಗಿರುತ್ತೆ? 0 ಇರುತ್ತಲ್ಲ. ಓಕೆ, ಸೊ ಇದರಲ್ಲಿ ಸಾರಿ. ಸೊ ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್? ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ವಾಟ್ ಇಸ್ ದಿಸ್ ಸ್ಟೂಡೆಂಟ್ಸ್? 0, y, 0. ಹೌದಲ್ಲ? ಎನಿ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ ಇಟ್ ವಿಲ್ ಬಿ 0, y, 0. ಇದು ಗೊತ್ತಿದೆಯಲ್ಲ ನಮಗೆ? ರೈಟ್. ಸೊ ಈಗ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಸ್ಟೂಡೆಂಟ್ಸ್ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಇಲ್ಲಿದೆ. ವಾಟ್ ಇಸ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್? ಇಟ್ ಇಸ್ 3, 4, 5. ಇಸ್ ದಟ್ ರೈಟ್?
ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇಲ್ಲಿ y ಇದ್ರೆ ಮೇಲೆ ಇದೇ ರೀತಿ ಇದ್ರೆ, ಸೊ ಈಗ ಈ ಡಿರೆಕ್ಷನಲ್ಲಿ ಸ್ಟೂಡೆಂಟ್ಸ್ ಇದೇನು ಬರುತ್ತೆ 0,4,0 ಬರುತ್ತೆ. ಇನ್ಸ್ಟೆಡ್ ಆಫ್ y ಐ ಗೆಟ್ 0,4,0. ಅರ್ಥ ಆಗ್ತಿದ್ಯಾ? ಸೊ ಈಗ ನನಗೇನು ಬೇಕು, ಇಲ್ಲಿ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು. ಸೊ ವಾಟ್ ಈಸ್ ದಿಸ್ d ಸ್ಟೂಡೆಂಟ್ಸ್? d is equal to, it is square root of 3 minus 0, right? So 3 minus 0 whole square plus students it is 4 minus 4 whole square plus ಏನಾಗುತ್ತೆ ಇದು 5 minus 0 whole square. This is what we get. ಓಕೆನಾ? ಸೊ ಹಾಗಾದರೆ ಇದರಲ್ಲಿ ನನಗೇನು ಬರುತ್ತೆ ಸ್ಟೂಡೆಂಟ್? ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 0 ಪ್ಲಸ್ 25 ಬರುತ್ತೆ. ಸೊ ವಾಟ್ ವಿ ಗೆಟ್ ಹಿಯರ್ ಸ್ಟೂಡೆಂಟ್? ಸ್ಕ್ವೇರ್ ರೂಟ್ ಆಫ್ 34. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ವಾಟ್ ಈಸ್ ದ ಆಪ್ಷನ್ ಹಿಯರ್? ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳಿದ ತಕ್ಷಣ, ಸೊ ಇದರಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ಲೈನ್ ಇದೆ ಅಂತ ತಗೊಂಡು ಡೋಂಟ್ ಯೂಸ್ ಸಡನ್ ಫಾರ್ಮುಲಾ ಸ್ಟೂಡೆಂಟ್ಸ್, ಅದೆಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ದ ಬೇಸಿಕ್ ಕಾನ್ಸೆಪ್ಟ್ ಇಂದ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಫೈಂಡ್ ದ ಆನ್ಸರ್ಸ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ. ಸೊ ಇಸ್ ದರ್ ಎನಿ ಪ್ರಾಬ್ಲಮ್ಸ್ ಲೆಫ್ಟ್ ಔಟ್ ಸ್ಟೂಡೆಂಟ್ಸ್? ಯಸ್, ದೇರ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಲೆಫ್ಟ್ ಔಟ್. ಸೊ ಇಫ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ದೆನ್ ದಿಸ್ ಸೆಷನ್ ವಿಲ್ ಬಿ ಓವರ್ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಇಫ್ ವೆಕ್ಟರ್ ಆರ್ is a vector of magnitude 21. So magnitude of vector r ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. what is that? 21. okay na? And as direction ratios. okay, then okay, so yeah, so now students what is vector r? vector r ಏನು ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಸೊ ಈಗ ಈ ವೆಕ್ಟರ್ r ಏನಿದೆ ಸ್ಟೂಡೆಂಟ್ಸ್, this is parallel to, ಸೊ ಇಲ್ಲಿ ಒಂದು ವೆಕ್ಟರ್ ಇದೆ, this is vector b ಸ್ಟೂಡೆಂಟ್ಸ್. vector b is 2i minus 3j plus 6k. ಓಕೆನಾ? ಸೊ ಇದೇ ಡಿರೆಕ್ಷನಲ್ಲಿ ಇನ್ನೊಂದು ವೆಕ್ಟರ್ ಹೋಗ್ತಾ ಇದೆ. ದಿಸ್ ವೆಕ್ಟರ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಆರ್. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಸ್ಮಾಲರ್ ಆರ್ ಲಾರ್ಜರ್ ದೆನ್ ಬಿ, ನನಗದು ಗೊತ್ತಿಲ್ಲ. ಓಕೆ, ವೆಕ್ಟರ್ ಆರ್ ಅನ್ನೋದು ಹೋಗ್ತಾ ಇದೆ. ನಾನು ಈಗ ಫೈಂಡ್ ಔಟ್ ಮಾಡಬೇಕೀಗ ಈ ವೆಕ್ಟರ್ ಆರ್ನ ಫೈಂಡ್ ಔಟ್ ಮಾಡಬೇಕು. ಐ ನೀಡ್ ಟು ಫೈಂಡ್ ದಿಸ್ ಪರ್ಟಿಕ್ಯುಲರ್ ವೆಕ್ಟರ್ ಆರ್. ಅರ್ಥ ಆಗ್ತಿದೆಯಾ? ಈ ವೆಕ್ಟರ್ ಬಿ ಏನು ಹೋಗ್ತಾ ಇದೆ, ಅದೇ ಡಿರೆಕ್ಷನ್ ಇದು ಹೋಗ್ತಾ ಇದೆ. ಯಾಕಂದ್ರೆ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟ ಮೇಲೆ ಏನು, ಇದು ಯಾವ ಡಿರೆಕ್ಷನ್ ಹೋಗ್ತಿರುತ್ತೆ ಅದೇ ಡಿರೆಕ್ಷನಲ್ಲಿ ವೆಕ್ಟರ್ ಆರ್ ಕೂಡ ಹೋಗುತ್ತೆ. ನಾನೀಗ ಏನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್? ವೆಕ್ಟರ್ ಆರ್ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ, ಹೌದಲ್ಲ? ರೈಟ್. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ನನಗೆ ಗೊತ್ತಿದೆ, ಈಗ ತಿಳ್ಕೊಳ್ಳಿ ಇದನ್ನ ಸ್ಟೂಡೆಂಟ್ಸ್. ನನಗೆ ಗೊತ್ತಿದೆ ಯಾವುದಾದ್ರೂ ವೆಕ್ಟರ್ ಇಲ್ಲಿ ಇದೇ ಜಾಗದಲ್ಲಿ ಸ್ಟೂಡೆಂಟ್ಸ್ ಎನ್ ಕ್ಯಾಪ್ ಫಾಲೋ ಆಗುತ್ತೆ. ಓಕೆ, ಸೊ ಯು ಟೇಕ್ ಎನಿ ವೆಕ್ಟರ್ ಇನ್ ದಟ್ ಡಿರೆಕ್ಷನ್ ದೇರ್ ವಿಲ್ ಬಿ ಅ ಯೂನಿಟ್ ವೆಕ್ಟರ್. ಒಪ್ಕೊಳ್ತೀರಲ್ಲ? ಯೂನಿಟ್ ವೆಕ್ಟರ್ ಅಂದ್ರೆ ಏನು? ಇಟ್ ಇಸ್ ಅ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 1 which passes in the same direction of the given vector. ಹಾಗಾದ್ರೆ ಸ್ಟೂಡೆಂಟ್ಸ್ ನಾನೇನ್ ಮಾಡ್ಬೋದು ಈಗ? ವೆಕ್ಟರ್ ಆರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಸ್ಟೂಡೆಂಟ್ಸ್ ವಾಟ್? ಸೊ ಡಿರೆಕ್ಷನ್ ಗೊತ್ತಾಗಬೇಕಲ್ವಾ? ಡಿರೆಕ್ಷನ್ ಯಾವುದು? ಎನ್ ಕ್ಯಾಪ್. ಯಾಕೆ ಡಿರೆಕ್ಷನ್ ಎನ್ ಕ್ಯಾಪ್ ಅಂತ ತಗೊಳ್ತೀನಿ? ಬಿಕಾಸ್ ಇಟ್ ಇಸ್ ಇನ್ ದ ಸೇಮ್ ಡಿರೆಕ್ಷನ್ ಆಫ್ ವೆಕ್ಟರ್ ಬಿ, ಹೌದಲ್ಲ? ರೈಟ್. ಸೊ ಇದಕ್ಕೆ ನನಗೆ ಎನ್ ಕ್ಯಾಪ್ ಮ್ಯಾಗ್ನಿಟ್ಯೂಡ್ ಏನು? 1. ಸೊ ಇದಕ್ಕೆ ನಾನು ಎಷ್ಟು ಮ್ಯಾಗ್ನಿಟ್ಯೂಡ್ ಮಲ್ಟಿಪ್ಲೈ ಮಾಡಬೇಕು? 21. ರೈಟ್. ಸೊ ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ಆನ್ಸರ್. ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅಲ್ಲ, ಬೋರ್ಡ್ ಎಕ್ಸಾಮಲ್ಲಿ ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ಇದೆ. ಇಸ್ ದಟ್ ರೈಟ್? ಸೊ ಇದೇ ರೀತಿ ಸ್ಟೂಡೆಂಟ್ಸ್ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ಎನ್ ಕ್ಯಾಪ್ ಹಿಯರ್? ಸೊ ಎನ್ ಕ್ಯಾಪ್ is nothing but students it is vector b divided by magnitude of vector b. okay, so 21 into what is vector b students? It is 2i cap, okay, minus 3j cap plus 6k cap, okay, and then divided by magnitude of vector b is nothing but 4 plus 9 plus 36. okay na? So ಇಲ್ಲಿ ಏನು ಬಂತು? 21 divided by 7 ಬಂತಲ್ಲ, because here it is 49, right? ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ 2i cap minus 3j cap plus 6k cap. ಸೊ ಇಲ್ಲಿ 21 by 7 is nothing but 3. ಸೊ 3 into students 2i cap minus 3j cap plus 6k cap. So we get here 6i cap minus 9j cap plus 18k cap. This is what we get. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ವೆಕ್ಟರ್ ಆರ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ರೆ ವಾಟ್ ಈಸ್ ದ ಥಿಂಗ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್? ಸೊ ವೆಕ್ಟರ್ ಆರ್ ಇದೆ, ಓಕೆ, ಅದ್ರ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ, ಅಂದರೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಗೊತ್ತು, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಗೊತ್ತು. ನಾನೇನು ಮಾಡ್ಬೇಕು ಸ್ಟೂಡೆಂಟ್ಸ್? ಈಗ ನನಗೆ ಕಾನ್ಸೆಪ್ಟ್ ಗೊತ್ತಿದೆ. ಇದೇ ವೆಕ್ಟರ್ ಬಿ ಡೈರೆಕ್ಷನ್ ಏನಾಗುತ್ತೆ? ವೆಕ್ಟರ್ ಎನ್ ಅಂದರೆ ಎನ್ ಕ್ಯಾಪ್ ಯೂನಿಟ್ ವೆಕ್ಟರ್ ಹೋಗುತ್ತೆ. ಸೊ ಆ ಯೂನಿಟ್ ವೆಕ್ಟರ್ ಹೋದ್ಮೇಲೆ ಅದೇ ಡೈರೆಕ್ಷನಲ್ಲಿ ಯಾವ್ದು ಹೋಗುತ್ತೆ? ವೆಕ್ಟರ್ ಆರ್ ಕೂಡ ಹೋಗುತ್ತೆ. ಸೊ ವೆಕ್ಟರ್ ಆರ್ ಈಕ್ವಲ್ಸ್ ಟು ಎನ್ ಕ್ಯಾಪ್ ಆಯಿತು. ಬಟ್ ಆ ವೆಕ್ಟರ್ ಆರ್ ಈಕ್ವಲ್ಸ್ ಟು ಎನ್ ಕ್ಯಾಪ್ ಬರೆದ್ಬಿಟ್ರೆ ವೆಕ್ಟರ್ ಆರ್ದು ಮ್ಯಾಗ್ನಿಟ್ಯೂಡ್ ಏನಾಗ್ಬಿಡುತ್ತೆ? 1 ಆಗಿಬಿಡುತ್ತೆ. ಬಟ್ ನನಗೆ ಗೊತ್ತಿದೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆರ್ ಇಸ್ ವಾಟ್? 21. ಸೊ ಈಗ ಏನಾಯಿತು? 21 ಬಂತಲ್ವಾ? ಆ್ಯಂಡ್ ಯಾವ ಡಿರೆಕ್ಷನ್ ಹೋಗಿದೆ? ಎನ್ ಕ್ಯಾಪ್ ಯಾವ ಡಿರೆಕ್ಷನ್ ಹೋಗಿದೆ? ವೆಕ್ಟರ್ ಬಿ. ಆ್ಯಂಡ್ ದಿಸ್ ಇಸ್ ಹೌ ವಿ ಗೆಟ್ ದ ಆನ್ಸರ್. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಹಾಗಾದ್ರೆ ಯಾವ್ದು ಆಪ್ಷನ್ ಆಯಿತು? ಯಸ್, ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ಅಲ್ಲ ಎಲ್ಲರದು?
ಓಕೆ, ಇದೇ ರೀತಿ ತುಂಬ ಪ್ರಾಬ್ಲಮ್ಸ್ ಇದೆ ಆ್ಯಂಡ್ ವಿ ಕ್ಯಾನ್ ಡಿಸ್ಕಸ್ ದಿಸ್ ಇನ್ ನೆಕ್ಸ್ಟ್ ಐದರ್ ಸೂಪರ್ 30 ಸೀರೀಸ್ ಅಥವಾ ಯಾವ್ದಾದ್ರು ಒಂದು ಲೈವ್ ಸೆಷನ್ ಬಂದಾಗ ಇದ್ರ ಮೇಲೆ ಖಂಡಿತ ಇನ್ನೂ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಐ ಹೋಪ್ ದಿಸ್ ಸೆಷನ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಸ್ಟೂಡೆಂಟ್ಸ್. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಏನು ಬೇಕು ಮತ್ತು KCETಗೆ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಎರಡನ್ನೂ ಕೂಡ ಹೇಳಿದ್ದೀನಿ. ಸೊ ಪ್ಲೀಸ್ ಸ್ಟಡಿ ಹಾರ್ಡ್ ಆ್ಯಂಡ್ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್ ಇನ್ ಯುವರ್ KCET ಎಕ್ಸಾಮ್ಸ್, very good rank in your KCET exams, and also very good marks in your board exams, and let your career and life flourish in a very good way. Thank you students, meet you all in the next class.